ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಭವಿಷ್ಯ ಪರ್ವದ 134ನೇ ಅಧ್ಯಾಯದಲ್ಲಿ ಹರಿವಂಶದಲ್ಲಿ ಮೊದಲಿನಿಂದ ಕೊನೆಯ ತನಕ ವರ್ಣನೆ ಮಾಡಿರುವಂತಹ ಎಲ್ಲ ವೃತ್ತಾಂತಗಳ ಸಂಗ್ರಹ ಇದೆ. ವೈಶಂಪಾಯನರು ಜನಮೇಜಯನಿಗೆ ಹೇಳಿದರು. ಜನಮೇಜಯನೇ ಮಹಾಭಾರತದ ಪರಿಶಿಷ್ಟ ಭಾಗ ಇದು. ಮಹಾಭಾರತದ ಕೆನೆಯ ರೂಪದಲ್ಲಿರುವಂತಹ ಭಾಗ. ಈ ಹರಿವಂಶದಲ್ಲಿ ಮೊದಲಿನಿಂದ ಬಂದಿರುವಂತಹ ವೃತ್ತಾಂತಗಳನ್ನು ಸಂಕ್ಷಿಪ್ತವಾಗಿ ವರ್ಣನೆ ಮಾಡ್ತೇನೆ. ಹರಿವಂಶ ಪರ್ವದಲ್ಲಿ ಆದಿ ಸೃಷ್ಟಿಯ ವರ್ಣನೆ ಇದೆ. ಪರಬ್ರಹ್ಮನಿಂದ ಸೃಷ್ಟಿ ಹೇಗೆ ಆಯಿತು ಅನ್ನುವಂಥದ್ದು ವರ್ಣನೆ ಇದೆ. ಅದಾದ ಮೇಲೆ ಉಳಿದ ಋಷಿಗಳು ಇತ್ಯಾದಿಗಳು ಜನಿಸಿದಂತಹ ವರ್ಣನೆ ಇದೆ. ಮುಖ್ಯವಾಗಿ ವೇನನ ಮಗನಾದಂತಹ ಪೃಥು ಚಕ್ರವರ್ತಿಯ ವರ್ಣನೆ ಇದೆ. ಪೃಥು ಚಕ್ರವರ್ತಿ ಆದ್ಯ ರಾಜ ಅಂತ ಅನಿಸ್ಕೊಂಡಂತವನು ನಟ ಶೋಚೇತ್ ಕಥಾಕೃತೈಹಿ. ಪೃಥು ಚಕ್ರವರ್ತಿಯ ಕಥೆಯನ್ನು ಕೇಳೋದ್ರಿಂದ ಫಲ ಏನಂದ್ರೆ ನಟ ಶೋಚೇತ್ ಕಥಾಕೃತೈಹಿ. ಮನುಷ್ಯ ಮಾಡುವಂತಹ ಪಾಪಗಳು ಎರಡು ಬಗೆಯವು. ಮಾಡಬಾರದಂತಹ ಕೆಲಸವನ್ನು ಮಾಡೋದು ಒಂದು ತಪ್ಪು, ಮಾಡಬೇಕಾದಂತಹ ಕೆಲಸಗಳನ್ನ ಮಾಡದೇ ಇರೋದು ಎರಡನೇ ತಪ್ಪು. ಇಂಥ ಎರಡು ವಿಧವಾದ ತಪ್ಪುಗಳನ್ನು ನಾವೇನು ಪ್ರತಿನಿತ್ಯ ಮಾಡ್ತಿರ್ತೀವಿ, ಎರಡು ವಿಧವಾದಂತಹ ಪಾಪಗಳನ್ನ ಪ್ರತಿನಿತ್ಯ ಮಾಡ್ತಿರ್ತೀವಿ. ಇಂಥ ಎರಡೂ ವಿಧವಾದಂತಹ ಪಾಪಗಳನ್ನ ಆ ಪೃಥು ಚಕ್ರವರ್ತಿಯ ಕಥೆಯನ್ನು ಶ್ರವಣ ಮಾಡೋದ್ರ ಮೂಲಕ ಕಳೆದುಕೊಳ್ತೀವಿ. ಆತ ಎಲ್ಲ ಕಡೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ಎಲ್ಲ ಪ್ರಜೆಗಳಿಗೂ ವೃತ್ತಿಯನ್ನು ಕಲ್ಪಿಸಿಕೊಟ್ಟು ಪ್ರಜೆಗಳಿಗೆ ಆದ್ಯ ರಾಜ ಅಂತ ಅನಿಸಿಕೊಟ್ಟ ಅನ್ನುವಂಥದ್ದು ವರ್ಣನೆ ಇದೆ. ದುಂದುಮಾರ ಅನ್ನುವಂಥ ರಾಕ್ಷಸನ ಸಂಹಾರವನ್ನ, ದುಂದು ಅನ್ನುವ ರಾಕ್ಷಸನ ಸಂಹಾರವನ್ನ ಕುವಲಾಶ್ವ ರಾಜ ಮಾಡಿದಂತಹ ವರ್ಣನೆ ಇದೆ. ಇಕ್ಷ್ವಾಕು ವಂಶದ ವರ್ಣನೆ, ಸೂರ್ಯವಂಶದ ವರ್ಣನೆ ಆ ಹರಿವಂಶದಲ್ಲೂ ಕೂಡ ಬಂದಿದೆ. ಪಿತೃಕಲ್ಪದ ವರ್ಣನೆ ಅಲ್ಲಿದೆ. ಪಿತೃದೇವತೆಗಳು ಯಾವ ರೀತಿಯಿಂದ ಯಾವ್ಯಾವ ಸ್ವರೂಪದಿಂದ ಎಲ್ಲರ ಕಡೆಯಿಂದ ಪೂಜೆ ಸ್ವೀಕಾರ ಮಾಡ್ತಾರೆ, ಆ ಪಿತೃದೇವತೆಗಳ ಮಹತ್ವ ಎಂಥದ್ದು. ದೇವತೆಗಳಲ್ಲಿ ಎರಡು ವರ್ಗ, ಅವರೇ ಕೆಲವರು ತಂದೆ ಎಂದರು, ಕೆಲವರು ಮಕ್ಕಳು ಅನ್ನುವಂಥದ್ರ ವರ್ಣನೆಯಲ್ಲಿ ಬಂದಿದೆ. ಲೀಲಾ ಪುರೂರವ ಇವರ ಮೊದಲಾದವರ ಕಥೆಯನ್ನು ಕೂಡ ಅಲ್ಲಿ ಹೇಳಿದ್ದೇನೆ. ಚಂದ್ರವಂಶದ ಕಥೆಯನ್ನ ಹೇಳುವಾಗ ಯಯಾತಿ ಮಹಾರಾಜನ ಕಥೆಯನ್ನ ಭಾಗವತದೊಂದಿಗೆ ಹೊಂದಿಸಿಕೊಂಡಿದ್ರ ವರ್ಣನೆ ಇದೆ. ಯಯಾತಿ ಮಹಾರಾಜ ಅನೇಕ ಸಾವಿರ ವರ್ಷಗಳ ಗಟ್ಟಲೆ ತನ್ನ ಇಬ್ಬರು ಪತ್ನಿಯರಲ್ಲದೆ ವಿಶ್ವಾಸಿ ಅನ್ನುವಂತಹ ಅಪ್ಸರೆಯ ಜೊತೆಗೂ ಕೂಡ ನಾನಾ ರೀತಿಯಾದಂತಹ ಸುಖ ಭೋಗಗಳನ್ನು ಅನುಭವಿಸಿ, ಈ ಸುಖ ಭೋಗಗಳು ಮನುಷ್ಯನನ್ನ ಸುಖವಾಗಿಡಲಾರವು, ಮನುಷ್ಯನಿಗೆ ಇವು ಶಾಂತಿಯನ್ನು ಕೊಡಲಾರವು. ಹಾಗಾಗಿ ಸುಖವನ್ನ ನೆಮ್ಮದಿಯನ್ನ ಮನುಷ್ಯ ಪಡ್ಕೊಳ್ಬೇಕು ಅಂತಂದ್ರೆ ಮತ್ತೆ ವಿಷಯ ಸುಖಗಳ ಅನುಭವಕ್ಕೆ ಪ್ರಯತ್ನ ಪಡುವುದರ ಬದಲು ವಿಷಯ ಸುಖಗಳ ಪೂರೈಕೆಯನ್ನು ನಿಲ್ಲಿಸುವುದೇ ಅದಕ್ಕೆ ಪರಿಹಾರ ಅಂತ ಹೀಗೆ ಆತ ತನ್ನ ಅನುಭವಜನ್ಯವಾದಂತಹ ಮಾತನ್ನ ಹೇಳಿದ್ರ ವರ್ಣನೆ ಇದೆ. ಈ ಅಮಾವಸು ಅನ್ನುವಂಥ ರಾಜ ಏನಿದ್ದಾನೆ, ಅವನ ಪ್ರಸಂಗವನ್ನ ಹೇಳುವವರು ಮತ್ತು ಕೇಳುವವರ ಕೀರ್ತಿ ವರ್ಧನೆ ಆಗುವ ಕಥೆ ಇದೆ. ದಿವೋದಾಸ ಅನ್ನುವಂಥ ರಾಜ, ಆತನ ಕಥೆ ಏನಿದೆ ಅದು ಸುಪ್ರಸಿದ್ಧವಾದಂತಹ ಕಾಶಿನಗರದ ಇತಿಹಾಸದೊಂದಿಗೆ ಹೊಂದಿಕೊಂಡಿರುವಂತಹ ಕಥೆ ಇದೆ. ಅವರ ಕಥೆಯನ್ನು ಕೂಡ ಅಲ್ಲಿ ವಿವರಣೆ ಮಾಡಿ ಹರಿವಂಶದಲ್ಲಿ ಹೇಳಲಾಗಿದೆ. ರಾಜ ತ್ರಿಶಂಕು ಇವರ ಕಥೆ ಇದೆ. ಇವರೆಲ್ಲರ ಕಥೆಯ ಬಳಿಕ ಕೃಷ್ಣನ ಪ್ರಾದುರ್ಭಾವಕ್ಕೆ ಪೂರ್ವಭಾವಿಯಾಗಿ ಹರಿವಂಶ ಪರ್ವದ 50-51ನೇ ಅಧ್ಯಾಯಗಳಲ್ಲಿ ವರ್ಣನೆ ಆಗಿರುವಂತೆ ವಿವಿಧ ದೇವತೆಗಳಿಗೆ ಚತುರ್ಮುಖ ಬ್ರಹ್ಮ ಆದೇಶ ಕೊಟ್ಟದ್ದು, ನೀವು ಎಲ್ಲರೂ ಕೂಡ ಭೂಲೋಕದಲ್ಲಿ ಅವತಾರ ಮಾಡಿ ಕೃಷ್ಣನಿಗೆ ಭೂಭಾರ ಹರಣಕ್ಕೆ ಸಹಾಯಕರಾಗಿ ಅಂತ ಆದೇಶ ಕೊಟ್ಟದ್ದಂಥ ವರ್ಣನೆ ಇದೆ. ಅಲ್ಲಿ ಕಥೆಯನ್ನು ವಿಸ್ತಾರವಾಗಿ ಹೇಳುವಾಗ ತಾತ್ಪರ್ಯದಲ್ಲಿ ಬಂದಂತೆ ಭೀಷ್ಮ, ದ್ರೋಣ ಮೊದಲಾದವರು, ಶಂತನು ಮೊದಲಾದವರು, ಇವರ ಇತಿಹಾಸದ ಇವರೆಲ್ಲರ ಅವತಾರ, ಇವರೆಲ್ಲರ ಹುಟ್ಟಿನ ಹಿನ್ನೆಲೆಯನ್ನ ತಾತ್ಪರ್ಯದಲ್ಲಿ ಬಂದಂತೆ ಹೇಳಿದ್ದೇನೆ. ಪಾಂಡವರ ಉತ್ಪತ್ತಿ, ಅವರಿಗಾಗಿ ಅವರ ತಂದೆಯಾದಂತಹ ಪಾಂಡು ಮಹಾರಾಜ ಪ್ರಯತ್ನ ಪಟ್ಟಂತಹ ವರ್ಣನೆ, ಅದೆಲ್ಲವೂ ಕೂಡ
ಕೃಷ್ಣನ ಅವತಾರಕ್ಕೆ ಪೂರ್ವಭಾವಿಯಾಗಿ ಬಂದದ್ದಿದೆ. ಆ ದೇವತೆಗಳಷ್ಟೇ ಅಲ್ಲದೆ ಕೃಷ್ಣನ ಕೈಯಲ್ಲಿ ಹತರಾದಂತಹ ಅನೇಕ ಜನ ರಾಕ್ಷಸರೇನಿದ್ರು, ಶಕಟಾಸುರ, ಪೂತನದಿಂದ ಆರಂಭಿಸಿ ಕಂಸನ ತನಕ, ದುರ್ಯೋಧನಾದಿಗಳ ತನಕ ಅನೇಕ ಜನ ರಾಕ್ಷಸರೇನಿದ್ರು, ಆ ಎಲ್ಲ ರಾಕ್ಷಸರ ಹುಟ್ಟಿನ ಹಿನ್ನೆಲೆ, ಯಾವ್ಯಾವ ರಾಕ್ಷಸರು ಹುಟ್ಟಿದ್ರು ಅನ್ನುವಂಥ ಹಿನ್ನೆಲೆಯೂ ಕೂಡ ಹರಿವಂಶದಲ್ಲೂ ಬಂದಿದೆ, ಮತ್ತೆ ಶಾಸ್ತ್ರೀಯ ನಿರ್ಣಯದಲ್ಲೂ ಬಂದಂತೆ ಆ ಎಲ್ಲ ಹುಟ್ಟಿನ ವರ್ಣನೆಯನ್ನ ಹೇಳಿದ್ದೇನೆ. ಹರಿವಂಶ ಪರ್ವದ ಬಳಿಕ ವಿಷ್ಣು ಪರ್ವದ ಕಥೆ ಇದೆ. ಆ ವಿಷ್ಣು ಪರ್ವದಲ್ಲಿ ಕೃಷ್ಣನ ವರ್ಣನೆಯ ಕಥೆ ಇದೆ. ಕೃಷ್ಣನ ಜನ್ಮ ಮತ್ತು ಆತನ ಜನ್ಮ ಸಂದರ್ಭದಲ್ಲಿ ಕೃಷ್ಣನ ಜಾತಕ ಏನಿತ್ತು, ಕೃಷ್ಣನ ಕುಂಡಲಿ, ಅದನ್ನ ವಿವರವಾಗಿ ಹೇಳ್ತೀನಿ. B.A. ರಾಮನ್ ಅನ್ನುವಂಥ ಒಬ್ಬರು ಪಂಡಿತರು, ಅವರು ಕೃಷ್ಣನ ಜಾತಕವನ್ನು ವಿವರಣೆ ಮಾಡಿ ಹೇಳಿದ್ರು. ಆ ಕೃಷ್ಣನ ಜಾತಕವನ್ನು ಕೂಡ ಅದಕ್ಕೆ ಹೊಂದಿಸಿಕೊಂಡು ಹೇಳಿದ್ದೆ. ಕೃಷ್ಣನ ಜನನ, ಆ ಕೃಷ್ಣನ ಜನನ ಸಂದರ್ಭದಲ್ಲಿ ಬಲರಾಮ, ದುರ್ಗಾದೇವಿ ಇವರ ಜನನ ಕ್ರಮವನ್ನು ಹೇಳಿದ್ದೆ. ದುರ್ಗಾದೇವಿಯು ತನ್ನ ಪತಿಯಾದಂಥ, ದುರ್ಗಾದೇವಿಯನ್ನು ಸಾಕ್ಷಾತ್ ಲಕ್ಷ್ಮೀದೇವಿ, ಆಕೆ ತನ್ನ ಪತಿಯಾದಂತಹ ವಿಷ್ಣುವಿನ ಆಜ್ಞೆಗನುಸಾರವಾಗಿ ಆ ನಂದ ಗೋಕುಲಕ್ಕೆ ಬಂದು ದೇವಕಿಯ ಗರ್ಭದಲ್ಲಿದ್ದಂತಹ ಬಲರಾಮನನ್ನ ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರ ಮಾಡಿ ಕೃಷ್ಣನ ಬದಲಾಗಿ ತಾನು ಕಂಸನ ಕೈಗೆ ಸಿಗುವಂತ ನೋಡಿಕೊಂಡು, ಕಂಸನ ಕೈಗೆ ಸಿಕ್ಕ ಕೂಡಲೇ ಕಂಸ ಅವಳನ್ನ ಅಪ್ಪಳಿಸಿ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟ. ಆದರೆ ಆಕೆ ಆ ಕಂಸನ ಕೈಯಿಂದ ತಪ್ಪಿಸಿಕೊಂಡು ಆಕಾಶಕ್ಕೆ ಹಾರಿ ಹೋಗಿ, ನಿನ್ನನ್ನು ಕೊಲ್ಲುವಂಥವ ಈಗಾಗಲೇ ಬೇರೆ ಕಡೆ ಅವತರಿಸಿದ್ದಾನೆ ಅಂತ ಹೇಳಿ ಅದೃಶ್ಯವಾದರು ಅನ್ನುವಂಥದ್ದು ಕಥೆ ಇದೆ. ಕೃಷ್ಣನ ಬಾಲಲೀಲೆಗಳು ಇತ್ಯಾದಿಗಳ ಕಥೆಯನ್ನ ಅಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಿದೆ. ಕೃಷ್ಣನ ಬಾಲಲೀಲೆಗಳನ್ನು ಹೇಳುವಾಗ ಹರಿವಂಶ ಅಲ್ಲದೆ ಭಾಗವತ, ಪದ್ಮಪುರಾಣ ಇತ್ಯಾದಿಗಳಲ್ಲಿ ಬಂದಂತೆ ಕೃಷ್ಣನ ಬಾಲಲೀಲೆಗಳನ್ನು ಹೇಳಿದ್ದೇನೆ. ಕುಕ್ಕುಟಾಸುರ ಅನ್ನುವಂಥ ಒಬ್ಬ ರಾಕ್ಷಸ ಕೋಳಿಯ ರೂಪದಲ್ಲಿ ಬಂದಿದ್ದ. ಅದು ಭಾಗವತದಲ್ಲಾಗಲಿ ಹರಿವಂಶದಲ್ಲಾಗಲಿ ಬಂದಿರಲಿಲ್ಲ, ಪದ್ಮಪುರಾಣದಲ್ಲಿ ಬಂದಿತ್ತು. ಹಾಗಾಗಿ ಪದ್ಮಪುರಾಣದಲ್ಲಿ ಬಂದಂತಹ ಕೆಲವು ಭಾಗಗಳನ್ನು ಕೂಡ ಆ ಕೃಷ್ಣಾವತಾರಕ್ಕೆ, ಕೃಷ್ಣನ ಲೀಲೆಗಳಿಗೆ ಹೊಂದಿಸಿಕೊಂಡು ಹೇಳಿದ್ದೇನೆ. ಕೃಷ್ಣ ದೊಡ್ಡವನಾಗ್ತಿದ್ದಂತೆ ಆತ ಈ ತನಗಾಗಿ ಅಂದ್ರೆ ತನ್ನನ್ನ ಹಂಬಲಿಸಿ ಕಾತ್ಯಾಯಿನಿ ಅನ್ನುವಂತಹ ವ್ರತವನ್ನ ಯಾವ ಸ್ತ್ರೀಯರು ಮಾಡ್ತಿದ್ರು, ಆ ಸ್ತ್ರೀಯರು ಪ್ರಾತಃ ಕಾಲದಲ್ಲಿದ್ದು ತೀರ್ಥದಲ್ಲಿ, ಪವಿತ್ರವಾದಂತಹ ಸರೋವರಗಳಲ್ಲಿ ಶಾಸ್ತ್ರವಿಧಿಗೆ ಅನುಸಾರವಾಗಿ ಸ್ನಾನ ಮಾಡುವುದನ್ನು ಬಿಟ್ಟು ನಗ್ನರಾಗಿ ಸ್ನಾನ ಮಾಡ್ತಿದ್ದಾಗ ಅವರಿಗೆ ಬುದ್ಧಿ ಹೇಳುವುದಕ್ಕಾಗಿ, ಅವರಿಗೆ ಶಾಸ್ತ್ರದ ಮರ್ಯಾದೆಯನ್ನು ತಿಳಿಸುವುದಕ್ಕಾಗಿ ಅವರ ವಸ್ತ್ರಾಪಹರಣ ಮಾಡಿದಂತಹ ಪ್ರಸಂಗವನ್ನು ಕೂಡ ಅಲ್ಲಿ ವರ್ಣನೆ ಮಾಡಿದ್ದೇನೆ. ಅದಾದ ಬಳಿಕ ಈ ಕೃಷ್ಣ ಮತ್ತು ಬಲರಾಮರು ನಂದ ಗೋಕುಲವನ್ನು ಬಿಟ್ಟು ವೃಂದಾವನಕ್ಕೆ ತೆರಳಬೇಕು ಅಂತ ಮನಸ್ಸು ಮಾಡಿದ್ರು. ವೃಂದಾವನಕ್ಕೆ ತೆರಳಬೇಕು ಅಂತ ಮನಸ್ಸು ಮಾಡಿದಾಗ ಕೃಷ್ಣನ ರೋಮಕೂಪಗಳಿಂದ ಅಸಂಖ್ಯಾತ ತೋಳಗಳು ಹುಟ್ಟಿದವು. ಆ ತೋಳಗಳನ್ನು ನೋಡಿ ಈ ನಂದ ಗೋಕುಲದ ಜನರೆಲ್ಲರೂ ಕೂಡ ಭಯಭೀತರಾಗಿ ನಂದ ಗೋಕುಲವನ್ನು ಬಿಟ್ಟು ವೃಂದಾವನಕ್ಕೆ ಹೋಗಬೇಕು ಅಂತ ಮನಸ್ಸು ಮಾಡಿದ್ರು. ವೃಂದಾವನಕ್ಕೆ ಹೋಗಿ ಅಲ್ಲಿ ಹೊಸ ವಸತಿಯನ್ನು ಏರ್ಪಡಿಸಿಕೊಂಡು ಅನ್ನುವಂಥ ವರ್ಣನೆ ಇದೆ. ಆ ವೃಂದಾವನದಲ್ಲಿ ಅವರಿಗೆ ಕಾಳಿಯ ಅನ್ನುವಂಥ ರಾಕ್ಷಸನ ಭೇಟಿಯಾಗಿತ್ತು. ಆ ಕಾಳಿಯ ರಾಕ್ಷಸನ ಇದ್ದಂತಹ ಮಡುವಿನಲ್ಲಿ ಕೃಷ್ಣ ಧುಮುಕಿ ಆ ಕಾಳಿಯನನ್ನ ಮರ್ದನ ಮಾಡಿದಂತಹ ಕಥೆಗಳಿದೆ. ಅದಾದ ನಂತರದ ವರ್ಣನೆ ಏನಿದೆ, ರಾಸಲೀಲೆಯ ವರ್ಣನೆ ಇದೆ. ರಾಸಲೀಲೆಯ ವರ್ಣನೆಯನ್ನ ಕೇವಲ ಹರಿವಂಶದಲ್ಲಿ ಅಲ್ಲದೆ ಭಾಗವತದಲ್ಲಿ ಕೂಡ ಬಂದಂತೆ ವರ್ಣನೆ ಮಾಡಿದ್ದೇನೆ. ಭಾಗವತದಲ್ಲಿ ಹೇಳುವಂತಹ ಮಾತೇನಿದೆ, ಉಳಿದ ನಾಯಕ ನಾಯಕಿಯರು ಯಾವುದೇ ಕಥೆ, ಯಾವುದೇ ಕಾದಂಬರಿ, ಯಾವುದೇ ಸಾಹಿತ್ಯ ಇತ್ಯಾದಿಗಳನ್ನು ನಾವು ಓದಿದ್ರೆ
ಅಲ್ಲಿ ಬರುವಂತಹ ನಾಯಕ ನಾಯಕಿಯರು ಏನಿರ್ತಾರೆ, ಆ ನಾಯಕ ನಾಯಕಿಯರು ಅವರ ಶೃಂಗಾರ ಇತ್ಯಾದಿಗಳನ್ನು ಓದಿದ್ರೆ ಅದು ನಮ್ಮ ಮನಸ್ಸನ್ನು ಪ್ರಚೋದಿಸುವಂಥದ್ದು, ನಮ್ಮ ಮನಸ್ಸಿಗೆ ಸುಖ ನೆಮ್ಮದಿಯನ್ನು ಕೊಡುವಂಥದ್ದಲ್ಲ ಅದು. ಹಾಗಾಗಿ ಅಂಥ ಶೃಂಗಾರ ಸಾಹಿತ್ಯವನ್ನು, ಅಂಥ ಸದಭಿರುಚಿಗೆ ವಿರುದ್ಧವಾದಂತಹ ಶೃಂಗಾರ ಸಾಹಿತ್ಯವನ್ನು ಓದೋದ್ರಿಂದ ಮನುಷ್ಯನಿಗೆ ಜ್ಞಾನ ಭಕ್ತಿ ವೈರಾಗ್ಯಗಳ ಅಭಿವೃದ್ಧಿಗೆ ಉಪಯೋಗ ಆಗುವಂಥದ್ದಲ್ಲ. ಆದರೆ ಕೃಷ್ಣನ ಶೃಂಗಾರ ಏನಿದೆ ಇದು ಕಾಮ ಅನ್ನುವಂಥ ಮನುಷ್ಯನ ಮನಸ್ಸಿನಲ್ಲಿರುವಂತಹ ದೋಷ ಏನಿದೆ, ಈ ದೋಷಕ್ಕೆ ನಿವಾರಕವಾದಂತಹ ದಿವ್ಯವಾದಂತಹ ಔಷಧ ಇದ್ದಂತೆ. ಹಾಗಾಗಿ ಈ ಕೃಷ್ಣನ ರಾಸಲೀಲೆ, ಸಾವಿರಾರು ಜನ ಗೋಪಸ್ತ್ರೀಯರ ಜೊತೆಗೆ ಆತ ವಿಹಾರ ಮಾಡಿದಂತಹ ವರ್ಣನೆಯನ್ನ ಹರಿವಂಶ ಮತ್ತು ಭಾಗವತದಲ್ಲಿ ಹೇಳಿದಂಥ ವರ್ಣನೆ ಇದೆ. ಮತ್ತು ಆ ಕೃಷ್ಣ ಇನ್ನೂ ವೃಂದಾವನದಲ್ಲಿ ಇದ್ದಾಗಲೇ ಮಥುರಾ ನಗರಕ್ಕೆ ಹೋಗುವುದಕ್ಕಿಂತ ಮೊದಲು, ಉಪನಯನ ಆಗುವುದಕ್ಕಿಂತ ಮೊದಲೇ ನೀಲಾ ಅನ್ನುವಳನ್ನು ಮದುವೆ ಆಗಿದ್ದನ್ನ ವರ್ಣನೆ ಮಾಡಿದ್ದೇನೆ. ನೀಲಾ ಅಂದ್ರೆ ಆ ಕೃಷ್ಣನ ಸೋದರ ಮಾವನ, ಕುಂಭಕ ಅನ್ನುವಂಥ ಒಬ್ಬ ಸೋದರ ಮಾವನ ಮಗಳು, ಅವಳನ್ನ ಮದುವೆ ಆಗಿದ್ರ ವರ್ಣನೆ ಇದೆ. ಅವಳು ಕೃಷ್ಣ ಉಪನಯನ ಮಾಡ್ಕೊಳ್ಳೋದಕ್ಕಿಂತ ಮೊದಲೇ ಅವನ ಜೊತೆಗೆ ನನಗೆ ಮದುವೆ ಆಗಬೇಕು ಅಂತ ಹೀಗೆ ವರವನ್ನು ಕೇಳ್ಕೊಂಡಿದ್ದು, ಹಾಗೆ ಅವಳಿಗೆ ಅಪೇಕ್ಷೆ ಇತ್ತು, ಹಾಗಾಗಿ ಅವಳನ್ನು ಮದುವೆ ಆಗ ಅನ್ನುವಂಥದ್ದು ವರ್ಣನೆ ಇದೆ. ಆ ನೀಲಾ ಅಂತನ್ನುವವಳೇ ಮುಂದೆ ಕೃಷ್ಣ 16,108 ಜನ ಸ್ತ್ರೀಯರನ್ನು ಮದುವೆ ಆಗ್ತಲ್ಲ, ದ್ರೌಪದಿ, ರುಕ್ಮಿಣಿ ಮೊದಲಾದವರೆಲ್ಲರನ್ನ, ಅವರಲ್ಲಿ ಮತ್ತೊಬ್ಬಳು ನೀಲಾ ಅನ್ನೋವಳನ್ನು ಮದುವೆ ಆಗಿದ್ದ. ಆ ಮುಂದೆ ನೀಲಾ ಅನ್ನೋವಳನ್ನ ಮದುವೆ ಆದ. ಆ ನೀಲಾನು ಈ ಮೊದಲು ಮದುವೆ ಆದಂತಹ ನೀಲಾನು ಇಬ್ಬರು ಕೂಡ ಒಬ್ಬರೇ ಆಗಿದ್ದಾರೆ. ಮೊದಲು ಮದುವೆ ಆಗಿದ್ದಂತಹ ನೀಲಾ ಅನ್ನುವಳು ಮುಂದೆ ಮದುವೆ ಆದಂತಹ ನೀಲಾಳಲ್ಲಿ ಬೆರೆತು ಹೋದಳು. ಹಾಗಾಗಿ ನೀಲಾ ಅನ್ನುವಳು ಒಬ್ಬಳೇ ಅನ್ನುವಂಥದ್ದು ವರ್ಣನೆ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಅಲ್ಲಿ ಹೇಳಿದ್ದೇನೆ. ಅದಲ್ಲದೆ ಪದ್ಮಪುರಾಣದಲ್ಲಿ ಬಂದದ್ದು ರಾಧೆಯ ಕೃಷ್ಣನ ವಿಲಾಸದ ವರ್ಣನೆ ಏನಿದೆ ಅದನ್ನೆಲ್ಲ ಕೂಡ ಹೇಳಿದ್ದೆ. ಹರಿವಂಶದಲ್ಲಾಗಲಿ ಭಾಗವತದಲ್ಲಾಗಲಿ ರಾಧೆಯ ವರ್ಣನೆ ಇಲ್ಲ. ಆದರೆ ಭಾರತದ ಎಲ್ಲ ಪ್ರಾಂತಗಳ ಎಲ್ಲ ಭಾಷೆಗಳ ಸಾಹಿತ್ಯದಲ್ಲಿ ರಾಧೆಗೆ ಕೃಷ್ಣ ಜೀವನದಲ್ಲಿ ಒಂದು ಹೆಚ್ಚಿನ ಮಹತ್ವದ ಸ್ಥಾನ ಕೊಟ್ಟಿದ್ರ ವರ್ಣನೆ ಇದೆ. ಆ ರಾಧೆಯನ್ನು ಯಾರು ಹರಿವಂಶದಲ್ಲಿ ಮತ್ತು ಭಾಗವತದಲ್ಲಿ ಅವರ ವರ್ಣನೆ ಇಲ್ಲ. ಆದ್ರೆ ಈ ನೀಲಾ ಅಂತ ಅನ್ನೋಳು ಏನಿದ್ದು, ಈ ನೀಲಾಳನ್ನೇ ರಾಧಾ ಅಂತ ಬೇರೆ ಪುರಾಣದಲ್ಲಿ ವರ್ಣನೆ ಮಾಡ್ತಾರೆ. ಅದನ್ನ ಬನ್ನಂಜ ಗೋವಿಂದಾಚಾರ್ಯ ಮೊದಲಾದಂತ ಹಿರಿಯ ವಿದ್ವಾಂಸರು ಅನುಮೋದಿಸಿದ್ದಾರೆ ಅಂತ ಹೇಳಿದ್ದೆ. ಆ ಕೃಷ್ಣ ವೃಂದಾವನದಲ್ಲಿ ಇದ್ದಾಗಲೇ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಆತನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ದ. ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ ತಾನು ಅವನ ಮೂಲಕವಾಗಿ ಕೃಷ್ಣನ ಮಹತ್ವವನ್ನು ಮನಗಂಡಿದ್ದ ಅನ್ನುವಂಥದ್ರ ವರ್ಣನೆಯನ್ನು ಕೂಡ ಅಲ್ಲಿ ನೋಡಿದ್ವು. ಅದಾದ್ಮೇಲೆ ಒಮ್ಮೆ ಎಲ್ಲ ಗೋಪಾಲಕರು, ನಂದಗೋಪ ಮೊದಲಾದಂತಹ ಗೋಪಾಲಕರೆಲ್ಲರೂ ಕೂಡ ಆ ಕೃಷ್ಣನ ಉಪಸ್ಥಿತಿಯಲ್ಲಿಯೇ ತಮ್ಮ ಆರಾಧ್ಯ ದೈವವಾದಂತಹ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡ್ಲಿಕ್ಕೆ ಹೊರಟಿದ್ರು. ಆ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡ್ಲಿಕ್ಕೆ ಹೊರಟಾಗ ಈ ಗೋವರ್ಧನ ಪರ್ವತಕ್ಕೆ ಯಾಕೆ ಪೂಜೆ ಮಾಡ್ತಿದ್ದೀರಿ, ಇದರ ಮಹತ್ವ ಏನು ಅಂತ ಕೃಷ್ಣ ಕೇಳಿದ. ಇದು ನಮ್ಮ ಕುಲಕ್ರಮಾಗತವಾಗಿ ಬಂದಂತಹ ಸ್ವಲ್ಪ ವ್ಯತ್ಯಾಸಗಳು ಹೇಳಿದೆ. ಇಂದ್ರನಿಗೆ ಪೂಜೆ ಮಾಡಿ ಹೊರಟಿದ್ರು ಅವರು. ಇಂದ್ರ ಮಳೆಗರೆಯುವಂತಹ ದೇವತೆ. ಇಂದ್ರ ಮಳೆಗರೆಯುವಂತಹ ದೇವತೆ ಆದ್ರಿಂದ ಪ್ರತಿ ವರ್ಷವೂ ಕೂಡ ಎಲ್ಲ ಕಡೆ ಮಳೆ ಬೆಳೆಗಳು ಸರಿಯಾಗಿ ಆಗಿ ಸುಭಿಕ್ಷೆ ಆಗಲಿ ಅನ್ನುವ ಕಾರಣಕ್ಕಾಗಿ ಇಂದ್ರನಿಗೆ ನಾವು ಪೂಜೆ ಮಾಡ್ತೇವೆ ಅಂತ ಹೇಳಿ ಆ ನಂದಗೋಪ ಮೊದಲಾದಂತಹ ಹಿರಿಯ ಈ ಗೋಪಾಲಕರು ಇಂದ್ರನ ಪೂಜೆಗಾಗಿ ಸಿದ್ಧರಾಗಿದ್ರು. ಕೃಷ್ಣ ನಮಗೆ ಪೂಜ್ಯವಾದಂತಹ ವ್ಯಕ್ತಿ ಅಂದ್ರೆ ಈ ಗೋವರ್ಧನ ಪರ್ವತವೇ. ಈ ಗೋವರ್ಧನ ಪರ್ವತದಿಂದಾಗಿ ನಮಗೆ ಮಳೆ ಬೆಳೆ ಮೊದಲಾದಂತಹ ಆಗುವುದಿದೆ. ಹಾಗಾಗಿ ಇಂದ್ರನ ಪೂಜೆಗೆ ಬದಲಾಗಿ ಗೋವರ್ಧನ ಪರ್ವತವನ್ನೇ ನಾವು ಪೂಜೆ ಮಾಡೋಣ ಅಂತ ಹೇಳಿದ. ಗೋವರ್ಧನ ಪರ್ವತಕ್ಕೆ ಆ ಎಲ್ಲ ಪೂಜೆಯನ್ನು ಅವರು ಸಲ್ಲಿಸಿದ್ರು. ಪರ್ವತದಷ್ಟು ದೊಡ್ಡ ದೊಡ್ಡ ಆಕಾರದ ಅನ್ನ ಮೊದಲಾದಂತಹ ಸಾಮಗ್ರಿಗಳನ್ನು ಸಿದ್ಧಪಡಿಸಿದ್ರು. ಕೃಷ್ಣ ಆ ಪರ್ವತದ ದಂಡೆಗೆ ಕುಳಿತುಕೊಂಡು ತಾನು ಬೃಹತ್ ಆದಂತಹ ರೂಪವನ್ನು ತಾಳಿ ಆ ಗೋಪಾಲಕರೆಲ್ಲರೂ ಕೂಡ ತನಗೆ ಸಮರ್ಪಣೆ ಮಾಡಿದಂತಹ ನೈವೇದ್ಯವನ್ನು ಸ್ವೀಕಾರ ಮಾಡಿದ. ಕ್ರುದ್ಧನಾದಂತಹ ಇಂದ್ರ ಈ ವೃಂದಾವನವೆಲ್ಲವೂ ಕೂಡ ಪಚ್ಚಿ ಹೋಗುವಂತೆ ಮಳೆ ಬರೆಸಿದ. ಆ ಇಂದ್ರನ ದರ್ಪವನ್ನು ಅಡಗಿಸುವುದಕ್ಕಾಗಿ ಕೃಷ್ಣ ತನ್ನ ಕೈಯಿಂದ 7 ದಿವಸಗಳ ಕಾಲ ಆ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ. ಕೃಷ್ಣ ಆ ಶಕ್ತಿ ಪ್ರದರ್ಶನಕ್ಕೆ ಹೆದರಿದಂತಹ ಇಂದ್ರ ತಾನು ಮಳೆಗರಿಸುವುದನ್ನು ನಿಲ್ಲಿಸಿ
ಕೃಷ್ಣನಿಗೆ ಬಂದು ಶರಣಾಗತನಾಗಿ ತನ್ನ ತಪ್ಪೊಪ್ಪಿಗೆಯನ್ನು ಮಾಡಿಕೊಟ್ಟದ್ದು ಮತ್ತು ನನ್ನ ಅಂಶದಿಂದ ಅರ್ಜುನ ಭೂಲೋಕದಲ್ಲಿ ಜನಿಸಿದ್ದಾನೆ, ಆ ಅರ್ಜುನ ಯೋಗಕ್ಷೇಮವನ್ನು ನೀನು ನೋಡ್ಕೊಳ್ಬೇಕು ಅಂತ ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದಂಥದ್ರ ವರ್ಣನೆ ಇದೆ. ಹೀಗೆ ಈ ಗೋವರ್ಧನ ಪರ್ವತ ಇವಲ್ಲದೆ ತನ್ನ ತಂದೆಯಾದಂತಹ ನಂದಗೋಪ ಏನಿತ್ತ, ಆ ನಂದಗೋಪ ಒಮ್ಮೆ ಸ್ಥಾನಕ್ಕೆ ಹೋಗಿದ್ದಾಗ ಆತ ಪಾತಾಳ ನಿವಾಸಿಗಳಾದಂತಹ ಕೆಲವು ರಾಕ್ಷಸರ ಕೈಗೆ ಸಿಕ್ಕಿ ಬಿದ್ದಿದ್ದ. ಅವರನ್ನು ಹಿಡಿತದಿಂದ ತನ್ನ ತಂದೆಯನ್ನ ಆತ ರಕ್ಷಣೆ ಮಾಡಿದಂತಹ ವರ್ಣನೆ ಕೂಡ ಇದೆ. ಇವೆಲ್ಲವೂ ಕಥೆಗಳ ಬಳಿಕ ಅವನು ಬೃಂದಾವನದಲ್ಲಿ ಕೃಷ್ಣ ಮಾಡಬೇಕಾದಂತಹ ಲೀಲೆಗಳೆಲ್ಲವೂ ಮುಗಿದ ಬಳಿಕ ಕೃಷ್ಣನನ್ನ ಮಥುರಾ ನಗರಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಅಕ್ರೂರ ಮಥುರಾ ನಗರದಿಂದ ಕಂಸನ ಆದೇಶವನ್ನು ಸ್ವೀಕಾರ ಮಾಡಿಕೊಂಡು ಬೃಂದಾವನಕ್ಕೆ ಬಂದಂತಹ ವರ್ಣನೆ ಇದೆ. ಆ ದಾರಿಯ ಮಧ್ಯದಲ್ಲಿ ಕೃಷ್ಣ ತನ್ನ ದಿವ್ಯವಾದಂತಹ ಸ್ವರೂಪವನ್ನು ಆ ಅಕ್ರೂರನಿಗೆ ತೋರಿಸಿದಂತಹ ವರ್ಣನೆ ಕೂಡ ಇದೆ. ಆ ಮಥುರಾ ನಗರಕ್ಕೆ ಕೃಷ್ಣ ಬಲರಾಮರಿಬ್ಬರು ಬಂದ ಬಳಿಕ ದಾರಿಯ ಮಧ್ಯದಲ್ಲಿ ಕಂಸನ ಅನುಯಾಯಿಯಾದಂತಹ ಒಬ್ಬ ಅಗಸರವನೇನಿದ್ದ, ಆ ಅಗಸರವನ ದರ್ಪವನ್ನು ಅಡಗಿಸುವುದಕ್ಕಾಗಿ ಆತನ ಕಡೆಯಿಂದ ವಸ್ತ್ರಗಳನ್ನು ಸ್ವೀಕಾರ ಮಾಡಿ ವಸ್ತ್ರಗಳನ್ನು ಕಸಿದುಕೊಂಡು ರಾಮಕೃಷ್ಣರಿಬ್ಬರು ಕೂಡ ಆ ವಸ್ತ್ರಗಳನ್ನು ಧರಿಸಿದ್ರು. ವಸ್ತ್ರಗಳನ್ನು ಧರಿಸಿದ್ದಲ್ಲದೆ ಅವನನ್ನ ಮತ್ತು ಅವನ ಅನುಯಾಯಿಗಳನ್ನ ಸಂಹಾರ ಮಾಡಿದಂತ ವರ್ಣನೆ ಇದೆ. ಅದಾದ ಬಳಿಕ ಕುಬ್ಜ ಅನ್ನುವಂತಹ ಒಬ್ಬಳು ಸ್ತ್ರೀ ಏನಿದ್ಲು, ಅವಳು 3 ಕಡೆ ವಕ್ರಳಾಗಿದ್ದು, ಬೆನ್ನು, ಅವಳ ಕಾಲು, ಕುತ್ತಿಗೆ ಇತ್ಯಾದಿ ವಕ್ರವಾಗಿತ್ತು. ಹಾಗಾಗಿ ಅವಳಿಗೆ ಕುಬ್ಜ ಅಲ್ಲದೆ ತ್ರಿವಕ್ರ ಅಂತ ಕೂಡ ಹೆಸರಿತ್ತು. ಆ ತ್ರಿವಕ್ರ ಅನ್ನುವವಳು ಇವನ ಭಕ್ತಳೇ ಆಗಿದ್ದಳು. ಅವಳ ಸೇವೆಯನ್ನು ಸ್ವೀಕಾರ ಮಾಡುವುದಕ್ಕಾಗಿ ಗಂಧವನ್ನು ಸ್ವೀಕಾರ ಮಾಡಿ ಮತ್ತೊಮ್ಮೆ ನಿನಗೆ ನಾನು ಭೇಟಿಯಾಗ್ತೀನಿ ಅಂತ ಹೇಳಿ ಆಕೆಗೆ ಕ್ಷಮಾಶ್ವಾಸನ ಮಾಡಿ ಮುಂದೆ ಅಲ್ಲಿಂದ ಆತ ಮಥುರಾ ನಗರದ ಕಂಸನ ಅರಮನೆ ಇತ್ತು, ಆ ಅರಮನೆಗೆ ಪ್ರವೇಶ ಮಾಡಿದ. ಅರಮನೆಯಲ್ಲಿ ಆ ಮಾರ್ಗ ಮಧ್ಯದಲ್ಲಿ ಅರಮನೆಯ ಪ್ರವೇಶ ದ್ವಾರದಲ್ಲಿಯೇ ಕುವಲಯಾಪೀಡ ಅನ್ನುವಂಥ ಒಂದು ಆನೆ ಇತ್ತು, ಬೃಹದಾಕಾರದ ಆನೆ. ಆ ಕುವಲಯಾಪೀಡ ಅನ್ನುವಂತಹ ಆನೆಯನ್ನ ಅದರ ಮಾವುತನನ್ನ ಅವರು ಸಂಹಾರ ಮಾಡಿದಂತಹ ವರ್ಣನೆ ಇದೆ. ಅದಾದ ಬಳಿಕ ಚಾಣೂರ ಮುಷ್ಟಿಕ ಅನ್ನುವಂಥ ಇಬ್ಬರು ಮಲ್ಲರೇನಿದ್ರು, ಅವರನ್ನು ಕೂಡ ಕೃಷ್ಣ ಮತ್ತು ಬಲರಾಮರಿಬ್ಬರು ಕೂಡ ಸಂಹಾರ ಮಾಡಿದರ ವರ್ಣನೆ ಇದೆ. ಮುಂದಿನ ಹಂತದಲ್ಲಿ ಕಂಸನನ್ನ ಆತ ಕುಳಿದಂತಹ ಎತ್ತರವಾದಂತಹ ವೇದಿಕೆ ಏನಿತ್ತು, ಆ ವೇದಿಕೆಯ ಮೇಲೆ ಹಾರಿ ಕೃಷ್ಣ ಆತನನ್ನ ನೆಲಕ್ಕೆ ಎಳೆದೊಗೆದು ಆತನನ್ನು ಸಂಹಾರ ಮಾಡಿದಂತಹ ವರ್ಣನೆ ಕಂಸನ ವರ್ಣನೆ ಇದೆ. ಕಂಸನ ವರ್ಣನೆ ಇದೆಲ್ಲವೂ ಆದ ಬಳಿಕ ಕೃಷ್ಣ ಬಲರಾಮರಿಬ್ಬರು ಕೂಡ ತಮ್ಮ ತಂದೆಯಂದಿರಾದಂತಹ ದೇವಕಿ ಮತ್ತು ವಸುದೇವ ಇವರಿಬ್ಬರ ಸಮೀಪಕ್ಕೆ ಹೋಗಿ ಅವರ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡ ವರ್ಣನೆ ಇದೆ. ಅದಾದ ಬಳಿಕ ವಸುದೇವ ಮತ್ತು ದೇವಕಿಯರಿಬ್ಬರು ಕೂಡಿ ಆ ಕೃಷ್ಣನ ಮತ್ತು ಬಲರಾಮನ ಉಪನಯನವನ್ನು ಮಾಡಿದಂತಹ ವರ್ಣನೆ ಇದೆ. ಉಪನಯನವಾದ ಬಳಿಕ ಸಾಂದೀಪನಿ ಅಂತ ಅವಂತಿ ನಗರದಲ್ಲಿ ವಾಸ ಮಾಡಿಕೊಂಡಿದ್ದಂತಹ ಒಬ್ಬ ಗುರು, ಆ ಗುರುವಿನ ಸಮೀಪಕ್ಕೆ ಹೋಗಿ ಕೃಷ್ಣ ಬಲರಾಮರಿಬ್ಬರು ಕೂಡ ವಿದ್ಯಾಭ್ಯಾಸವನ್ನು ಮಾಡಿದ್ರ ವರ್ಣನೆ ಇದೆ. ಕೇವಲ 64 ದಿವಸಗಳ ಕಾಲ ಆ ಸಾಂದೀಪನಿ ಗುರುವಿನ ಬಳಿಗೆ ಇವರಿದ್ರು. 64 ದಿವಸದಲ್ಲೇ ಎಲ್ಲಾ ವಿದ್ಯೆಗಳನ್ನು ಕೂಡ ಅಧ್ಯಯನ ಮಾಡಿರುವಂತಿದೆ. ಆ ಯಾವ್ಯಾವ ವಿದ್ಯೆಗಳು ಅಂತ ಅಲ್ಲಿ ಏನಿತ್ತು, 64 ಬಗೆಯ ವಿದ್ಯೆಗಳು, ಅದರ ಎಲ್ಲ ವಿಸ್ತಾರವಾದಂತಹ ವರ್ಣನೆಯನ್ನು ಕೂಡ ಅಲ್ಲಿ ನಾನು ಹೇಳಿದ್ದೆ. ಆ ವಿದ್ಯೆಗಳ ಮಹತ್ವವನ್ನು ಹೇಳಿದ್ದೆ. ಈ ವಿದ್ಯಾಭ್ಯಾಸ ಎಲ್ಲವೂ ಆದ ಬಳಿಕ ಆ ಸಾಂದೀಪನಿ ಗುರುವಿಗೆ ವಿದ್ಯೆಯನ್ನು ಕಲಿಸಿದ್ದರ ದಕ್ಷಿಣೆಯಾಗಿ ಏನು ಕೊಡಬೇಕು ಅಂತ ಕೃಷ್ಣ ಬಲರಾಮರಿಬ್ಬರು ಕೂಡ ಕೇಳಿದ್ರು. ಕೇಳಿದಾಗ ಅವನಿಗೆ ಅವರು ಯಾವ ದಕ್ಷಿಣೆಯನ್ನು ಕೂಡ ಅಪೇಕ್ಷೆ ಪಡದೇ ಇದ್ದಾಗ ಕೃಷ್ಣ ಬಲರಾಮನಿಗೆ ಯಾವ ದಕ್ಷಿಣೆಯನ್ನು ಕೂಡ ಅಪೇಕ್ಷೆ ಪಡಲಿಲ್ಲ. ಆದರೆ ಗುರುಪತ್ನಿಯ ಅಪೇಕ್ಷೆಯಂತೆ ಅವರ ಏಕೈಕ ಮಗ ಏನು ಹಿಂದೆ ಮೃತನಾಗಿದ್ದ, ಆ ಮೃತನಾಗಿದ್ದಂತಹ ಆ ಗುರುಪುತ್ರನನ್ನ ಯಮನ ಪಟ್ಟಣಕ್ಕೆ ಹೋಗಿ ಆತನ್ನ ಮತ್ತೆ ತೆಗೆದುಕೊಂಡು ಬಂದಂತಹ ವರ್ಣನೆ ಇದೆ. ಇದೆಲ್ಲ ಆದ ಬಳಿಕ ಕೃಷ್ಣ ಬಲರಾಮರಿಬ್ಬರು ಕೂಡ
ತಾವು ವೃಂದಾವನದಲ್ಲಿ ಗೋಪ ಸ್ತ್ರೀಯರನ್ನ ಮತ್ತು ಗೋಪ ಬಾಲಕರನ್ನ ತಮ್ಮ ಸ್ನೇಹಿತರನ್ನ ಏನು ಬಿಟ್ಟು ಬಂದಿದ್ರು, ಅವರಿಗೆ ತಮ್ಮ ವಿರಹದಿಂದ ದುಃಖ ಆಗಿರಬಹುದು, ಆ ದುಃಖವನ್ನ ಪರಿಹಾರ ಮಾಡುವುದಕ್ಕಾಗಿ ನೀನು ಅಲ್ಲಿಗೆ ಹೋಗಬಾ ಅಂತೇಳಿ ಉದ್ಧವನನ್ನ ಅಲ್ಲಿಗೆ ಕಳಿಸಿದ್ರು ಅನ್ನುವಂಥದ್ದು ವರ್ಣನೆ ಇದೆ. ಉದ್ಧವ ಅಲ್ಲಿಗೆ ಬಂದಿದ್ದ. ಆ ಉದ್ಧವನನ್ನ ನೋಡಿ ಅವರೆಲ್ಲರೂ ಕೂಡ ಭ್ರಮರ ಗೀತ ಅನ್ನುವಂಥ ಗೀತೆಯನ್ನ ಗೋಪಸ್ತ್ರೀಯರ ಗಾನ ಮಾಡಿದ್ರ ವರ್ಣನೆ ಇದೆ. ದುಂಬಿಯೊಂದನ್ನ ನೆಪವಾಗಿಟ್ಟುಕೊಂಡು ಕೃಷ್ಣನನ್ನ ಅವರು ತಮಗೆ ಮೋಸ ಮಾಡಿದ್ವಿ ಅಂತ ವರ್ಣನೆ ಮಾಡಿದಂತ ಕಥೆ ಆ ಭ್ರಮರ ಗೀತಾದಲ್ಲಿದೆ. ಹೀಗೆ ಅದಾದ ಬಳಿಕ ಆ ಉದ್ಧವ ಅವ್ರ ಬಳಿಗೆ ಹೋದವನು ಅವರಿಗೆ ಸಮಾಧಾನ ಮಾಡಿ, ಕೃಷ್ಣ ತಾನು ಏನು ಮಾತನ್ನ ಉದ್ಧವನ ಮೂಲಕ ಹೇಳಿ ಕಳಿಸಿದ್ದ ಆ ಮಾತನ್ನ ಅವ್ರಿಗೆ ನೆನಪು ಮಾಡಿದ. ನಾನು ತಮ್ಮೆಲ್ಲರಿಂದಲೂ ಕೂಡ ಈಗ ದೂರ ಇದ್ದೂ ಕೂಡ ನಿಮ್ಮ ಹೃದಯದಲ್ಲೇ ನಾನು ಯಾವಾಗಲೂ ವಾಸ ಮಾಡಿಕೊಂಡಿದ್ದೇನೆ, ಹಾಗಾಗಿ ನಿಮ್ಮಿಂದ ನನಗೆ ವಿಯೋಗ ಆಗೇ ಇಲ್ಲ ಅನ್ನುವ ಮಾತನ್ನ ಅವರಿಗೆ ನೆನಪಿಸಿದ. ಆ ಗೋಪಸ್ತ್ರೀಯರಿಗೆ ಅನ್ನೋದ್ರ ವರ್ಣನೆ ಇದೆ. ಅದಾದ ಬಳಿಕ ಇರುವಂತ ಕಥೆ ಏನಂದ್ರೆ, ಕುಬ್ಜ ಅಥವಾ ತ್ರಿವಕ್ರ ಏನಿದ್ರು ಅವಳು ನನ್ನ ಮನೆಗೆ ಬರಬೇಕಂತ ಕೃಷ್ಣನಿಗೆ ಆಹ್ವಾನ ಕೊಟ್ಟಿದ್ಲು. ಕೃಷ್ಣ ಒಮ್ಮೆ ಉದ್ಧವನನ್ನು ಕರೆದುಕೊಂಡು ಅವಳ ಮನೆಗೆ ಹೋದ. ಅವಳು ಯಾರಂದ್ರೆ ರಾಮಾವತಾರದಲ್ಲಿ ಆ ರಾಮನಿಗೆ ಸೇವಕರಾಗಿದ್ದಳು. ಅದೊಂದು ಕಥೆಯನ್ನು ಹೇಳಿದ್ದೀನಿ ನಿಮಗೆ, ಆನಂದ ರಾಮಾಯಣದ ಹಿನ್ನೆಲೆಯಲ್ಲಿ ಹೇಳಿದ್ದೆ. ರಾಮ ಒಮ್ಮೆ ತಾಂಬೂಲವನ್ನ ಬಾಯಲ್ಲಿ ಹಾಕಿಕೊಂಡು ಅದನ್ನ ಉಗುಳಬೇಕು ಅಂತ ಪ್ರಯತ್ನ ಪಟ್ಟಾಗ ಸಮೀಪದಲ್ಲಿ ಆ ಕೀಟದಾನ ಇರಲಿಲ್ಲ. ಆಗ ಆಕೆ ಅಲ್ಲಿ ಸಮೀಪ ಒಂದು ತನ್ನ ಬೊಗಸೆಯನ್ನೇ ಹಿಡಿದ್ಲು ಅಂತ ವರ್ಣನೆ ಇದೆ. ಆ ಬೊಗಸೆಯಲ್ಲೇ ರಾಮ ತಾನು ತನ್ನ ಬಾಯಲ್ಲಿ ಸ್ವೀಕಾರ ಮಾಡಿದ ತಾಂಬೂಲವನ್ನು ಉಗುಳಿದ. ಆಕೆ ಅದನ್ನ ತನ್ನ ಬಾಯಲ್ಲಿ ಸ್ವೀಕಾರ ಮಾಡಿಬಿಟ್ಲು ಅಂತ ವರ್ಣನೆ ಇದೆ. ಅವಳಿಗೆ ಈಗ ನಾನು ಏಕಪತ್ನಿ ವ್ರತಸ್ಥಾನದಿಂದ ನಿನ್ನನ್ನು ಸ್ವೀಕಾರ ಮಾಡೋದಿಲ್ಲ, ಮತ್ತೆ ಕೃಷ್ಣನಾಗಿ ಹುಟ್ಟಿದಾಗ ನಿನ್ನನ್ನು ಸ್ವೀಕಾರ ಮಾಡ್ತೀನಿ ಅಂತ ಅವಳಿಗೇನು ಭರವಸೆ ಕೊಟ್ಟಿದ್ದ. ಅದರಂತೆ ಆಕೆ ಕುಬ್ಜ ಅನ್ನೋ ಹೆಸರಿನಿಂದ ಅವತರಿಸಿದ್ಲು ಅನ್ನುವ ವರ್ಣನೆಯನ್ನ, ಆ ಕುಬ್ಜ ಅನ್ನುವಂಥ ತ್ರಿವಕ್ರ ಏನಿದ್ಲು ಅವಳ ವರ್ಣನೆಯಲ್ಲಿ ನಾವು ನೋಡಿದ್ದೇವೆ. ಹೀಗೆ ಅವಳ ಮನೆಗೆ ಹೋಗಿ ಅವಳ ಸೇವೆಯನ್ನು ಸ್ವೀಕಾರ ಮಾಡಿದ್ರ ವರ್ಣನೆ ಇದೆ. ಇದಾದ ಮುಂದಿನ ಘಟನೆ ಏನಂತಂದ್ರೆ, ಜರಾಸಂಧ ತಾನು ಈ ಕೃಷ್ಣ ಮೇಲೆ ಸಿಟ್ಟಿಗೆದ್ದು ಆ ಕೃಷ್ಣ ತನ್ನ ಅಳಿಯನಾದಂತಹ ಕಂಸನನ್ನು ಕೊಂದು ಹಾಕಿದ್ನಲ್ಲ, ಆ ಸಿಟ್ಟಿಗಾಗಿ ಜರಾಸಂಧ ಕೃಷ್ಣನ ಮಥುರಾನಗರದ ಮೇಲೆ ದಂಡೆತ್ತಿ ಬಂದಂತಹ ಘಟನೆಯ ವರ್ಣನೆ ಇದೆ. ಯಾಕಂದ್ರೆ ಜರಾಸಂಧನ ಮಕ್ಕಳಾದಂತಹ ಆಸ್ತಿ ಪ್ರಾಸ್ತಿ ಅನ್ನೋರೇನಿದ್ರು ಅವರನ್ನೇ ಈ ಕಂಸ ಮದುವೆ ಆಗಿದ್ದ. ಆ ಕಂಸನನ್ನು ಕೃಷ್ಣ ಕೊಂದು ಹಾಕಿದ್ದ ಜರಾಸಂಧ ಅಲ್ಲಿಗೆ ದಂಡೆತ್ತಿ ಬಂದ ಅನ್ನುವಂಥದ್ರ ವರ್ಣನೆ ಇದೆ. ಹೀಗೆ ಆ ಜರಾಸಂಧ ದಂಡೆತ್ತಿ ಬಂದಾಗ ಕೃಷ್ಣ ಮತ್ತು ಬಲರಾಮರು ಅವನನ್ನ ಅನೇಕ ಬಾರಿ ಸೋಲಿಸಿದ್ರು ಅನ್ನುವಂಥದ್ದು ವರ್ಣನೆ ಇದೆ. ಜರಾಸಂಧನನ್ನ 17 ಬಾರಿ 18 ಬಾರಿ ಇವರು ಸೋಲಿಸಿದ್ರು. ಇಷ್ಟಾದ್ರೂ ಕೂಡ ಆತ ಮತ್ತೆ ದಂಡೆತ್ತಿ ಅಲ್ಲಿಗೆ ಬಂದೇ ಬರ್ತಿದ್ದ ಅನ್ನುವಂಥದ್ರ ವರ್ಣನೆ ಇದೆ. ಮುಂದೊಮ್ಮೆ ಯಾದವರು ತಾವೆಲ್ಲರೂ ಕೂಡ ಸಭೆಯಲ್ಲಿ ಸಮಾಲೋಚನೆ ಮಾಡ್ತಿದ್ದಾಗ ಬಭ್ರು ಅನ್ನುವಂಥ ಒಬ್ಬ ಯಾದವ ಹಿರಿಯ ಮುಖಂಡ ಆ ಯಾದವ ವಂಶದ ಮೂಲವನ್ನ, ಯಾದವ ವಂಶ ಎಲ್ಲಿಂದ ಹುಟ್ಟಿತು ಅನ್ನುವಂಥದ್ದು ಎಲ್ಲದ ವರ್ಣನೆಯನ್ನು ಮಾಡಿದ್ದಂಥ ಕಥೆ ಇದೆ. ಅದಾದ ಮುಂದಿನ ಕಥೆ ಏನಿದೆ, ಬಲರಾಮನ ಪತ್ನಿ ಅಂದ್ರೆ ವರ್ಣನೆ ಇದೆ. ಶ್ರೀ, ಕಾಂತಿ, ಹ್ರೀ ಅಂತ 3 ಜನ ಬಲರಾಮನ ಪತ್ನಿಯರಾಗಿದ್ರು. ಆತನ ಮೂಲ ರೂಪದಲ್ಲಿ ಕೂಡ ಅವರು ಪತ್ನಿಯರೇ ಆಗಿದ್ರು. ಅವರನ್ನ ಬಲರಾಮ ಒಂದು ಪರ್ವತದ ಶಿಖರದಲ್ಲಿದ್ದಾಗ ಅವರ ಸೇವೆಯನ್ನು ಸ್ವೀಕಾರ ಮಾಡಿದ. ಆ ಶ್ರೀ, ಕಾಂತಿ, ಹ್ರೀ ಇವರೆಲ್ಲ ವರ್ಣನೆ ಮಾಡುವಾಗ ಬನಂಜ ಗೋವಿಂದಾಚಾರ್ಯರು ಮತ್ತು ಹರಿವರ್ಧನ ಪುರಾಣಿಕರು ತಮ್ಮ ವ್ಯಾಖ್ಯಾನದಲ್ಲಿ ಏನು ವಿಸ್ತಾರವಾದ ವರ್ಣನೆ ಮಾಡಿದ್ರು. ಅವರಲ್ಲಿ ಯಾರು ಹೆಚ್ಚಿನ ಸುಂದರಿಯರು ಆ 3 ಜನ ಪತ್ನಿಯರಲ್ಲಿ ಅನ್ನುವಂಥ ವರ್ಣನೆ ಆ ಇಬ್ಬರು ವಿದ್ವಾಂಸರು ಏನಿದ್ದಾರೆ ಅವರ ವ್ಯಾಖ್ಯಾನದಲ್ಲಿ ಬಂದಂತೆ ವರ್ಣನೆ ಮಾಡಿದ್ದೇನೆ. ಹೀಗೆ ಆ ಜರಾಸಂಧನನ್ನ ಕೃಷ್ಣ ಮತ್ತು ಬಲರಾಮರು ಸಂಹಾರ ಮಾಡಿದ್ದಿದೆ. ಅದಾದ ಮೇಲೆ ಕೃಷ್ಣ ಅಲ್ಲಿ ಕೂತ್ಕೊಂಡಿದ್ದಾಗ ಆ ಕೃಷ್ಣನ ತಲೆಯ ಮೇಲೆ ಒಂದು ಕಿರೀಟವನ್ನು ತಂದು ಹಾಕಿದ ಗರುಡ ಪಕ್ಷಿ ಅನ್ನುವಂಥದ್ದು ವರ್ಣನೆ ಇದೆ. ವೈಕುಂಠದಲ್ಲಿ ಕೃಷ್ಣ ಭಗವಂತ ಮಲಗಿಕೊಂಡಿದ್ದಾಗ ಈ ಬಲಿ ಚಕ್ರವರ್ತಿ ಆತನನ್ನ ಭಗವಂತನಂತಹ ವಿಷ್ಣುವಿಗೆ ಮೋಸ ಮಾಡಿ ಆತನ ಕಿರೀಟವನ್ನು ಅಪಹಾರ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದ. ಆತ ಕಿರೀಟವನ್ನು ಅಪಹಾರ ಮಾಡ್ತಿದ್ದಾನೆ ಅನ್ನುವಂಥ ಸಂಗತಿ ಈ
ಕೃಷ್ಣನಿಗೆ ಗೊತ್ತಿದ್ರು, ವಿಷ್ಣುವಿಗೆ ಗೊತ್ತಿದ್ರು ಕೂಡ ಅದನ್ನು ಆತ ನಿರ್ಲಕ್ಷ್ಯ ಮಾಡಿದ್ದ. ಆ ಕಿರೀಟವನ್ನು ಹೊತ್ತುಕೊಂಡು ಬಲಿಚಕ್ರವರ್ತಿ ಹೊರಟಿದ್ದಾಗ ಗರುಡ ಆ ಬಲಿಚಕ್ರವರ್ತಿಯನ್ನು ಸೋಲಿಸಿ ಆ ಕಿರೀಟವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಈ ಪರ್ವತದ ಶಿಖರದ ಮೇಲೆ ಕೂತ್ಕೊಂಡಿದ್ದಂತಹ ಬಲರಾಮ ಮತ್ತು ಕೃಷ್ಣರು ಏನಿದ್ರಲ್ಲ ಅವರಲ್ಲಿ ಕೃಷ್ಣನ ತಲೆಯ ಮೇಲೆ ಆ ಕಿರೀಟವನ್ನು ಆಕಾಶದ ಮೂಲಕವಾಗಿ ಹಾಕಿದ ಅನ್ನುವಂಥದ್ರ ವರ್ಣನೆ ಇದೆ. ಆ ಬಳಿಕ ಕೃಷ್ಣ ತನ್ನ ಸಹೋದರನಾದಂತಹ ಬಲರಾಮನ ಜೊತೆಗೂಡಿ ಕರವೀರಪುರ, ಈಗಿನ ಕೊಲ್ಲಾಪುರ ಏನಿದೆ ಆ ಕೊಲ್ಲಾಪುರಕ್ಕೆ ಬಂದು ಅಲ್ಲಿದ್ದಂತಹ ಶೃಗಾಲ ವಾಸುದೇವ ಅನ್ನುವಂಥವನೇನಿದ್ದ ಆ ಶೃಗಾಲ ವಾಸುದೇವನ ನಗರಕ್ಕೆ ಬಂದು ಆ ಶೃಗಾಲ ವಾಸುದೇವನನ್ನು ಹತ್ಯೆ ಮಾಡಿದ್ದ ವರ್ಣನೆ ಇದೆ. ಆ ಶೃಗಾಲ ವಾಸುದೇವ ಅನ್ನೋನು ಕೂಡ ಕೃಷ್ಣನ ತಂದೆಯಾದಂಥ ವಸುದೇವ ಏನಿದ್ನಲ್ಲ ಆ ವಸುದೇವನ ಮತ್ತೊಬ್ಬ ಪತ್ನಿಯ ಮಗ ಅವನು. ಪೌಂಡ್ರಕ ವಾಸುದೇವ ಮತ್ತು ಶೃಗಾಲ ವಾಸುದೇವ ಅಂತ ಇಬ್ಬರಿದ್ರು. ವಸುದೇವನ ಮಕ್ಕಳೇ ಆದ್ರಿಂದ ಅವಳಿಗೂ ವಾಸುದೇವ ಅಂತ ಹೆಸರಿತ್ತು. ಅವನನ್ನ ಸಂಹಾರ ಮಾಡಿದಂಥ ಕಥೆಯ ವರ್ಣನೆ ಇದೆ. ಇದಾದ ಬಳಿಕ ಕುಂದಿನಪುರ ಅಂದ್ರೆ ಇದು ಕೃಷ್ಣನ ಪತ್ನಿಯಾದಂತಹ ರುಕ್ಮಿಣಿಯ ತವರೂರು. ಆ ಕುಂದಿನಪುರದ ಕಥೆ ಇದೆ. ಈ ರುಕ್ಮಿಣಿಯನ್ನ ಶಿಶುಪಾಲನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ ಆ ರುಕ್ಮಿಣಿಯ ಸಹೋದರನಾದಂತಹ ರುಕ್ಮಿ ಏನಿತ್ತ ಅವನ ಹಂಚಿಕೆ ಆಗಿತ್ತು. ಜರಾಸಂಧನಿಗೂ ಕೂಡ ಅದೇ ತಲೆಯಲ್ಲಿತ್ತು. ಜರಾಸಂಧನಿಗೆ ಶಿಶುಪಾಲ ಅವನ ಸಾಕು ಮಗನಂತ ಇದ್ದ. ಹಾಗಾಗಿ ತನ್ನ ಸಾಕು ಮಗನಾದಂತಹ ಶಿಶುಪಾಲನಿಗೆ, ತನ್ನ ಆಪ್ತನಾದಂತಹ ಶಿಶುಪಾಲನಿಗೆ ಸುಂದರಿಯಾದಂತಹ ರುಕ್ಮಿಣಿ ದೇವಿಯನ್ನು ಮದುವೆ ಮಾಡಿಕೊಡ್ಬೇಕು ಅಂತ ಈ ಜರಾಸಂಧನಿಗೆ ಅಪೇಕ್ಷೆ ಇತ್ತು. ರುಕ್ಮಿಯು ಕೂಡ ಜರಾಸಂಧನ ಅನುಯಾಯಿಯಾಗಿದ್ದ. ಹಾಗಾಗಿ ರುಕ್ಮಿ ಮೊದಲಾದವರೆಲ್ಲರೂ ಕೂಡ ಆ ಆಲೋಚನೆಯನ್ನು ಮಾಡಿದ್ರು. ಆದರೆ ಈ ರುಕ್ಮಿಣಿಯ ತಂದೆಯಾದಂತಹ ಭೀಷ್ಮಕ ಏನಿದ್ದ ಅವನಿಗೆ ಈ ಕಡೆ ಶಿಶುಪಾಲನಿಗೆ ಮದುವೆ ಮಾಡಿಕೊಡ್ಬೇಕೋ ಅಥವಾ ಕೃಷ್ಣನಿಗೆ ಮದುವೆ ಮಾಡಿಕೊಡ್ಬೇಕು ಅನ್ನುವಂಥ ಗೊಂದಲ ಇತ್ತು. ಕೃಷ್ಣನ ಮಹತ್ವ ಆತನಿಗೆ ಗೊತ್ತಿದ್ರೂ ಕೂಡ ಜರಾಸಂಧನ ಭಯದಿಂದ ಮತ್ತು ತನ್ನ ಮಗನಾದಂತಹ ಆ ರುಕ್ಮಿ ಏನಿದ್ದ ಆ ರುಕ್ಮಿಯ ಪ್ರಭಾವದಿಂದಾಗಿ, ಆ ರುಕ್ಮಿಯ ಹಠಮಾರಿತನದ ಧೋರಣೆಯಿಂದಾಗಿ ಆ ಭೀಷ್ಮಕ ರಾಜ ಮೌನ ವಹಿಸಿದ್ದ ಅನ್ನುವಂಥ ಕಥೆ ಇದೆ. ಕೃಷ್ಣನನ್ನು ಸಂಹಾರ ಮಾಡುವುದಕ್ಕಾಗಿ ಈ ಜರಾಸಂಧ, ಶಿಶುಪಾಲು ಇವರೆಲ್ಲರೂ ಕೂಡ ಕಾಲಯವನ ಅನ್ನುವಂಥ ಒಬ್ಬ ರಾಕ್ಷಸನ ಸಹಾಯವನ್ನು ಬೇಡುವಂತಹ ವರ್ಣನೆ ಕೂಡ ಇದೆ. ಕಾಲಯವನ ಅಂತನೊಬ್ಬ ಮ್ಲೇಂಛ ವಂಶದ ರಾಜ, ಅದನ್ನು ಹಿಂದೊಂದ್ಸರಿ ನಾವು ಹೇಳಿದ್ವಿ. ಆ ಮ್ಲೇಂಛ ವಂಶದ ರಾಜನ ಬಳಿಗೆ ಸ್ವಯಂ ಸಾಲ್ವನೇ ಹೋಗಿದ್ದ. ನೀನು ಕೃಷ್ಣನನ್ನು ಎದುರಿಸಬೇಕು ಅಂತ ಆತನಿಗೆ ಪ್ರಾರ್ಥನೆ ಮಾಡಿದ್ರು. ಆತನು ಕೂಡ ತನ್ನ ದೊಡ್ಡ ಪ್ರಮಾಣದ ಸೈನ್ಯವನ್ನು ತೆಗೆದುಕೊಂಡು ಬಂದು ಕೃಷ್ಣನ ಮೇಲೆ ದಂಡೆತ್ತಿ ಬರ್ತೇನೆ ಅಂತ ಹೇಳಿ ಸಾಲ್ವರಿಗೆ ಆಶ್ವಾಸನೆ ಕೊಟ್ಟಿದ್ದ. ಆ ಕೊಟ್ಟಂತಹ ಆಶ್ವಾಸನೆಗೆ ಅನುಸಾರವಾಗಿ ಆತ ತನ್ನ ಬೃಹತ್ ಪ್ರಮಾಣದ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದ. ಅಲ್ಲಿ ಎಷ್ಟು ಸಂಖ್ಯೆಯ ಕುದುರೆಗಳಿದ್ದವು ಮತ್ತು ಎಷ್ಟು ಸಂಖ್ಯೆಯ ರಥಗಳಿದ್ದವು ಅನ್ನೋಂತೆಲ್ಲ ವರ್ಣನೆ, ರಥ, ಕುದುರೆ, ಆನೆಗಳ ಮೊದಲಾದ ವರ್ಣನೆ ಅಲ್ಲಿ ವಿಸ್ತಾರವಾಗಿ ಮಾಡಿದ್ದೇನೆ. ಆ ಕುದುರೆಗಳೇನಿದ್ದವು ಆ ಕುದುರೆಗಳ ಮಲಮೂತ್ರ ವಿಸರ್ಜನೆಯಿಂದಾಗಿ ಒಂದು ದೊಡ್ಡ ಪ್ರಮಾಣದ ಅಶ್ವಶಕತ್ ಅನ್ನುವಂಥ ನದಿಯೇ ಹರಿಯಿತು. ಆ ನದಿ ಇವತ್ತು ಕೂಡ ಕಲಿಯುಗದಲ್ಲಿ ಹರಿತಾ ಇದೆ ಅನ್ನುವ ವರ್ಣನೆ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಅಲ್ಲಿ ಬಂದಿತ್ತು. ಹೀಗೆ ಆ ಕಾಲಯವನ ಅನ್ನುವಂಥವನು ಕೃಷ್ಣನ ಮೇಲೆ ದಂಡೆತ್ತಿ ಬರುವುದಕ್ಕಾಗಿ ತನ್ನ ದೊಡ್ಡ ಪ್ರಮಾಣದ ಸೈನ್ಯವನ್ನು ತೆಗೆದುಕೊಂಡು ಬಂದ. ಇದೇ ಸಂದರ್ಭದಲ್ಲಿ ಕೃಷ್ಣ ಮೊದಲಾದಂಥವರು ಯಾದವರೆಲ್ಲರೂ ಕೂಡ ಸೇರಿ ಮಥುರಾ ನಗರವನ್ನು ಪರಿತ್ಯಾಗ ಮಾಡಿ ದ್ವಾರಕಾ ನಗರಕ್ಕೆ ಬಂದಂಥದ್ದು ವರ್ಣನೆ ಇದೆ. ವಿಶ್ವಕರ್ಮನಿಗೆ ಆದೇಶ ಕೊಟ್ಟು ದ್ವಾರಕಾ ನಗರವನ್ನ ಅದ್ಭುತವಾಗಿ ನಿರ್ಮಾಣ ಮಾಡಿದ್ರು. ಕುಶಸ್ಥಲಿ ಅಂತ ಅದಕ್ಕೆ ಹಿಂದೆ ಹೆಸರಿತ್ತು, ಹಿಂದೊಮ್ಮೆ ಇತ್ತು ಆ ನಗರ. ಆದರೆ ರಾಕ್ಷಸರ ಹಾವಳಿಯಿಂದಾಗಿ ಅಲ್ಲಿರುವಂಥ ನಿವಾಸಿಗಳೆಲ್ಲ ಅದನ್ನು ಬಿಟ್ಟು ಹೋಗಿದ್ರು. ಅದೇ ಒಂದು ಪವಿತ್ರವಾದಂತಹ ಸ್ಥಳದಲ್ಲಿ ಕೃಷ್ಣ ದ್ವಾರಕಾ ನಗರವನ್ನು ನಿರ್ಮಾಣ ಮಾಡಿಸಿದ ವಿಶ್ವಕರ್ಮನ ಮೂಲಕ ಅನ್ನುವಂಥದ್ರ ವರ್ಣನೆ ಇದೆ. ಆ ದ್ವಾರಕಾ ನಗರಕ್ಕೆ ವಿಶ್ವಕರ್ಮದಿಂದ ನಿರ್ಮಿತವಾದಂತಹ ದೇವತೆಗಳ ಸಭಾ ಏನಿದೆ, ಸುಧರ್ಮ ಅನ್ನುವಂಥ ದೇವಸಭಾ, ಆ ಸುಧರ್ಮ ಅನ್ನುವಂಥ ದೇವಸಭೆಯ ಒಂದು ಭಾಗವನ್ನ ವಾಯುದೇವ ಸ್ವರ್ಗಲೋಕದಿಂದ ದ್ವಾರಕಾ ನಗರಕ್ಕೆ ತಂದು ಕೊಟ್ಟ ಅನ್ನುವಂಥ ಕಥೆಯು ಕೂಡ ವರ್ಣನೆಯಲ್ಲಿ ಬಂದಿದೆ. ಆ ಸುಧರ್ಮ ಅನ್ನುವಂಥ ಸಭೆಯ ಮಹತ್ವ ಎಂತಾದಿತ್ತಂದ್ರೆ ಅಲ್ಲಿ ಕೂತವರಿಗೆ ಹಸಿವು, ನೀರಡಿಕೆ, ಬಾಯಾರಿಕೆ ನಾವು ಆಗ್ತಿರ್ಲಿಲ್ಲ, ಶ್ರಮ ಆಗ್ತಿರ್ಲಿಲ್ಲ. ಅಲ್ಲಿ ಕೂತಂಥವರು ವೃದ್ಧರೇ ಆಗ್ತಿರ್ಲಿಲ್ಲ, ಯಾವಾಗಲೂ ಯುವಕರೇ ಆಗಿರ್ತಿದ್ರು ಅನ್ನುವಂಥ ಒಂದು ಅದ್ಭುತವಾದ ಸಭೆ. ಅದು ಬೃಹದಾಕಾರದ ಸಭೆ ಸ್ವರ್ಗದಲ್ಲಿ ಏನಿತ್ತು, ಅದರ ಒಂದು ಭಾಗವನ್ನ ಈ ದ್ವಾರಕಾ ನಗರಕ್ಕೆ ವಾಯು ತಂದಿಟ್ಟಿದ್ದ ಅನ್ನುವಂಥದ್ದು ವರ್ಣನೆ ಇದೆ. ಹೀಗೆ ಆ ದೊಡ್ಡ ಪ್ರಮಾಣದ
ಹೀಗೆ ಆ ದೊಡ್ಡ ಪ್ರಮಾಣದ ದ್ವಾರಕಾ ನಗರ ಏನಿದೆ ಅದರ ಆ ನಿರ್ಮಾಣದ ವರ್ಣನೆ ಇದೆ. ಈ ಎಲ್ಲ ನಿರ್ಮಾಣವನ್ನು ಮಾಡಿ ದ್ವಾರಕಾ ನಗರದಿಂದ ಕೃಷ್ಣ ಹೊರಗೆ ಬಂದ. ಹಾಗೆ ಹೊರಗೆ ಬರ್ತಿದ್ದನ್ನು ನೋಡಿ ಕಾಲಯವನ ಅವನ ಬೆನ್ನು ಹತ್ತಿದಂತಹ ವರ್ಣನೆ ಇದೆ. ಅವನನ್ನು ಸಂಹಾರ ಮಾಡಬೇಕು ಅಂತ ಬೆನ್ನು ಹತ್ತಿದ ವರ್ಣನೆ ಇದೆ. ಕೃಷ್ಣ ಏಕಾಂಗಿಯಾಗಿಯೇ ಚತುರ್ಭುಜನಾಗಿಯೇ ನಗರದಿಂದ ಹೊರಗೆ ಬಂದು ಆತನನ್ನು ಒಂದು ಗುಹೆಗೆ ಕರ್ಕೊಂಡು ಹೋಗಿಬಿಟ್ಟ ಕಾಲಯವನನ್ನ. ಆ ಗುಹೆಯಲ್ಲಿ ಮುಚುಕುಂದ ಅನ್ನುವಂಥ ಕೃತಯುಗದ ರಾಜ ಮಲಗಿಕೊಂಡಿದ್ದ. ಆತನ ಹಿಂಭಾಗದಲ್ಲಿ ಹೋಗಿ ಕೃಷ್ಣ ಅಡಗಿಕೊಂಡು ಬಿಟ್ಟ. ಈ ಕಾಲಯವನ ಆ ಮಲಗಿರುವಂತಹ ವ್ಯಕ್ತಿಯೇ ಕೃಷ್ಣ ಅನ್ನುವ ಭ್ರಮೆಯಿಂದ ಆತನನ್ನು ಹೋಗಿ ಒದ್ದ. ಆ ಮುಚುಕುಂದ ಮಹಾರಾಜ ಹಿಂದೊಮ್ಮೆ ದೇವತೆಗಳಿಗೆ ಯುದ್ಧದಲ್ಲಿ ಸಹಾಯ ಮಾಡಿ ಆ ದೇವತೆಗಳ ಮೂಲಕ ನನ್ನ ನಿದ್ದೆಗೆ ಯಾರು ಭಂಗ ತರುವವರು ಇದ್ರೆ ಅವರು ನನ್ನ ದೃಷ್ಟಿಗೆ ಸಿಕ್ಕ ಕೂಡಲೇ ಭಸ್ಮೀಭೂತರಾಗಿ ಹೋಗಲಿ ಅಂತ ವರವನ್ನು ಕೇಳ್ಕೊಂಡಿದ್ದಂಥ ವರ್ಣನೆ ಇದೆ. ಹಾಗೆ ಆ ವರ ಏನಿತ್ತು ಆ ವರವನ್ನು ಸತ್ಯ ಮಾಡುವುದಕ್ಕಾಗಿ ಕೃಷ್ಣ ಅಲ್ಲಿ ಹೋಗಿ ಆ ಕಾಲಯವನನ್ನ ಇವನ ಮೂಲಕ ಆ ಮುಚುಕುಂದರ ಮೂಲಕ ಭಸ್ಮ ಮಾಡಿಸಿದ. ಮತ್ತೊಂದು ಸಂಗತಿ ಅಲ್ಲಿತ್ತು, ಆ ಕಾಲಯವನ ಯದುವಂಶದವರಿಗೆ ಯಾರಿಗೂ ಮುಣಿಯುವಂತೆ ಇರಲಿಲ್ಲ. ಹಾಗೆ ಆತ ಒಂದೊಂದು ವರನೇ ಇತ್ತು ಅವನ ಅಪ್ಪನಿಗೆ. ಕಾಲಯವನ ಅಪ್ಪನೂ ಒಬ್ಬ ಬ್ರಾಹ್ಮಣನೇ ಆಗಿದ್ದ. ಯಾವುದೋ ಒಂದು ಕಾಲಕ್ಕೆ ಯಾದವರನ್ನರು ಆತನಿಗೆ ಅಪಹಾಸ್ಯ ಮಾಡಿದಾಗ ಅದೆಲ್ಲ ಧ್ವನಿ ಮುದ್ರಣದಲ್ಲಿ ವಿವರವಾದ ಕಥೆ ಇದೆ. ಈ ಯದುವಂಶದವರಿಗೆ ಮುಣಿಯದಂತಹ ಒಬ್ಬ ಮಗನನ್ನು ನಾನು ಹುಟ್ಟಿಸ್ತೇನೆ ಅಂತ 10,000 ವರ್ಷನೋ 10,000 ವರ್ಷನೋ ಉಕ್ಕಿನ ಪುಡಿಯನ್ನು ತಿಂದು ತಪಸ್ ಮಾಡಿದ್ದ ಅಂತ ಒಂದೆಲ್ಲ ವರ್ಣನೆ ಇದೆ. ಹಾಗಾಗಿ ಕೃಷ್ಣನಿಗೂ ಆತ ಸೋಲುವಂತಿರಲಿಲ್ಲ ತೋರಿಕೆಯ ಅರ್ಥದಲ್ಲಿ ಆ ಕಾಲಯವನ. ಅದಕ್ಕಾಗಿ ಕಾಲಯವನನ್ನ ಯದುವಂಶಕ್ಕೆ ಸೇರದೇ ಇರುವಂತಹ, ಯದುವಂಶಕ್ಕೆ ಸಂಬಂಧವೇ ಇಲ್ಲದೆ ಇರುವಂತಹ ಆ ಮುಚುಕುಂದರ ಮೂಲಕ ಈ ಕೃಷ್ಣ ಸಂಹಾರ ಮಾಡಿದಂತಹ ವರ್ಣನೆ ಇದೆ. ಇದೆಲ್ಲವೂ ಆದ ಬಳಿಕ ಮುಂದೆ ನಾವು ನೋಡುವಂತಹ ಕಥೆ ಏನಿದೆ ಅಂದ್ರೆ, ರುಕ್ಮಿಣೀ ದೇವಿ ತಾನು ಕೃಷ್ಣನ ಸೌಂದರ್ಯವನ್ನ, ಆತನ ಮಾಧುರ್ಯವನ್ನ, ಆತನ ಕಲ್ಯಾಣ ಗುಣಗಳನ್ನೆಲ್ಲವನ್ನು ಕೂಡ ಕೇಳಿದ್ದಳು. ಅದಕ್ಕಾಗಿ ಆಕೆ ಕೃಷ್ಣನನ್ನೇ ವರಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದು. ಈ ನಡುವೆ ಅವಳ ಸಹೋದರ ಮತ್ತೆ ಆತನ ತಂದೆಯೂ ಕೂಡ ಶಿಶುಪಾಲನಿಗೆ ಅವಳನ್ನ ಮದುವೆ ಮಾಡಿಕೊಡ್ಬೇಕು ಅನ್ನೋ ಸುದ್ದಿ ಮಾಡಿಕೊಡ್ಬೇಕಂತ ನಿರ್ಮಾಣ ಮಾಡಿದ್ರಲ್ಲ, ಈ ಸುದ್ದಿ ಅವಳಿಗೆ ತಿಳಿದಾಗ ಅವಳು ಒಂದು ಪ್ರೇಮ ಪತ್ರವನ್ನ ಬರೆದು ಅದನ್ನು ಒಬ್ಬ ಬ್ರಾಹ್ಮಣನ ಮೂಲಕ ಕೃಷ್ಣನಿಗೆ ಕಳಿಸಿಕೊಟ್ಟು ಅನ್ನುವಂಥದ್ರ ವರ್ಣನೆ ಇದೆ. ಕೆಲವು ಕಡೆ ಪ್ರೇಮ ಪತ್ರ ಬರಲು ಅಂತಿದೆ, ಇನ್ನು ಕೆಲವು ಕಡೆ ಕೇವಲ ಸಂದೇಶವನ್ನು ಕಳಿಸಿದ್ಲು ಅಂತಿದೆ. ಬಾಯಿ ಮಾತಿನ ಸಂದೇಶವನ್ನು ಕಳಿಸಿದ್ಲು ಅಂತ ಒಂದು ಕಡೆ, ಮತ್ತೊಂದು ಕಡೆ ಪ್ರೇಮ ಪತ್ರವನ್ನೇ ಬರಲು ಅಂತಿದೆ. ಯಾವಾಗ ಯಾವ ಬ್ರಾಹ್ಮಣ ಆ ಪ್ರೇಮ ಸಂದೇಶವನ್ನ ಅಥವಾ ಪ್ರೇಮ ಪತ್ರವನ್ನು ತೆಗೆದುಕೊಂಡು ಹೋಗಿದ್ದ ಅದೇ ಬ್ರಾಹ್ಮಣನೇ ಈಗಿನ ಕಲಿಯುಗದಲ್ಲಿ ವಾದಿರಾಜ ಶ್ರೀಪಾದರು, ಸೋದೆ ಮಠದ ವಿಭೂತಿ ಪುರುಷರಾದಂತಹ ವಾದಿರಾಜ ಶ್ರೀಪಾದರು ಏನಿದ್ರು ಅವರೇ ಆ ಬ್ರಾಹ್ಮಣನ ಅವತಾರ. ಅಥವಾ ಈ ವಾದಿರಾಜರ ಹಿನ್ನೆಲೆಯೇ ಆ ಬ್ರಾಹ್ಮಣ ಅನ್ನುವಂಥ ಪರಂಪರೆ ನಂಬಿಕೆ ಇದೆ. ಆ ಪತ್ರವನ್ನ ಕೃಷ್ಣನಿಗೆ ಹತ್ತಿರ ತೆಗೆದುಕೊಂಡು ಹೋದಾಗ ಕೃಷ್ಣ ಆ ಪತ್ರವನ್ನೆಲ್ಲವನ್ನು ಕೂಡ ವಿಸ್ತಾರವಾಗಿ ನೋಡಿದ. ಪತ್ರದ ಒಕ್ಕಣೆ ಹೀಗಿತ್ತು, ಜಗತ್ತೆಲ್ಲವನ್ನೂ ಕೂಡ ಬೆಳಗುವಂತಹ ಜ್ಯೋತಿ ಸ್ವರೂಪನಾದವನೇ, ನಾನು ನಿನ್ನ ಭಾಗಕ್ಕೆ ಸೇರಿದವಳು, ಆದರೆ ಸಿಂಹದ ಭಾಗವಾದಂತಹ ಬೇಟೆಯನ್ನ ನೀಚರಾದಂತಹ ನರಿ, ನಾಯಿ ಮೊದಲಾದಂತಹ ಪಶುಗಳು ಅಪಹಾರ ಮಾಡುವಂತೆ ನನ್ನನ್ನ ನೀಚನಾದಂತಹ ಶಿಶುಪಾಲನಿಗೆ ಮದುವೆ ಮಾಡಿಕೊಡ್ಲಿಕ್ಕೆ ನಮ್ಮವರು ಆಲೋಚನೆ ಮಾಡಿದ್ದಾರೆ. ಹಾಗಾಗಿ ನೀನು ಬಂದು ನನ್ನನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅಂತ ಕೃಷ್ಣನಿಗೆ ಆಕೆ ಒಂದು ಪ್ರೇಮದ ಸಂದೇಶವನ್ನು ಬರೆದಿದ್ದು. ಯಾವುದೇ ಕಾರಣಕ್ಕಾಗಿ ನೀನು ಒಂದು ವೇಳೆ ಬರದೇ ಇದ್ರೆ ನಾನು ಹೀಗೆ ಮದುವೆ ಆಗದೆ ಹೀಗೆ ಇದ್ದು ಬಿಡ್ತೇನೆ ಹೊರತು ಶಿಶುಪಾಲನನ್ನು ಮಾತ್ರ ಮದುವೆ ಆಗೋದಿಲ್ಲ, ಇದನ್ನು ನೀನು ನೆನಪಿಟ್ಟುಕೋ ಅಂತ ಕೃಷ್ಣನಿಗೆ ಆಕೆ ಪ್ರೇಮ ಸಂದೇಶವನ್ನು ಬರೆದಿದ್ದಂತಹ ಕಥೆಯ ವರ್ಣನೆ ಇದೆ. ಆ ಸಂದೇಶವನ್ನು ಓದಿಕೊಂಡಂತ ಕೃಷ್ಣ ಆ ಬ್ರಾಹ್ಮಣನಿಗೆ ಸಮಾಶ್ವಾಸನ ಕೊಟ್ಟು ಆತನನ್ನು ಕಳಿಸಿದ್ದಂಥ ವರ್ಣನೆ ಇದೆ. ಮುಂದೆ ಆ ರುಕ್ಮಿಣಿ ಮಾಡಿದಂಥ ಪ್ರಾರ್ಥನೆಗೆ ಅನುಸಾರವಾಗಿ ಆ ರುಕ್ಮಿಣಿಯನ್ನ ಕೃಷ್ಣ ಬಂದು ಮದುವೆ ಆಗಿದ್ದ ವರ್ಣನೆ ಇದೆ, ಹರಣ ಮಾಡಿದ್ದ ವರ್ಣನೆ ಇದೆ. ರುಕ್ಮಿಣಿ ಶಿಶುಪಾಲನ ಜೊತೆಗೆ ತನಗೇನು ಮದುವೆ ನಿಶ್ಚಿತವಾಗಿತ್ತು ಆ ಮದುವೆಯ ಹಿಂದಿನ ದಿವಸ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಪಾರ್ವತಿ ದೇವಿಯ ಮತ್ತು ಸತೀ ದೇವಿಯ ಪೂಜೆಗಾಗಿ ತನ್ನ ಅರಮನೆಯಿಂದ ಹೊರಗೆ ಬಂದಿದ್ಲು. ಹಾಗೆ ಆಕೆ ಹೊರಗೆ ಬಂದಾಗ ಊರ ಹೊರಭಾಗದಲ್ಲಿರುವಂತಹ ದೇವಸ್ಥಾನಕ್ಕೆ ಬಂದಾಗ ಕೃಷ್ಣ ಅಲ್ಲಿಗೆ ಬಂದು ಆಕೆಯನ್ನು ಅಪಹಾರ ಮಾಡಿಕೊಂಡು ತನ್ನ ನಗರಕ್ಕೆ ಕರ್ಕೊಂಡು ಹೋದ. ಮಾರ್ಗ ಮಧ್ಯದಲ್ಲಿ ಬಂದಂತಹ
ಎಲ್ಲ ರಾಜರನ್ನು ಕೂಡ ಅಲ್ಲಿ ಆತ ಸೋಲಿಸಿದ. ಸೋಲಿಸಿ ತನ್ನ ನಗರಕ್ಕೆ ಕರ್ಕೊಂಡು ಹೋದ ಬಳಿಕ ಅವಳನ್ನ ಮದುವೆ ಆದ. ಅವಳನ್ನ ಮದುವೆ ಆದ ಅಂತ ವರ್ಣನೆ ಮಾಡುವುದಕ್ಕಿಂತ ಮೊದಲು ಬಲರಾಮ ಮದುವೆ ಆಗಿದ್ದಂತಹ ವರ್ಣನೆ ಇದೆ. ಬಲರಾಮನ ಪತ್ನಿ ರೇವತಿ ಅಥವಾ ರೈವತಿ ಅನ್ನುವಳೇನಿದ್ಲು, ಅವಳನ್ನ ವರ್ಣನೆ ಮಾಡಿದಂತಹ ವರ್ಣನೆ ಇದೆ. ಆ ರೈವತಿ ಅಂತನ್ನುವಳು ಮತ್ತು ಅವಳ ಅಪ್ಪ ಅವರೆಲ್ಲರೂ ಕೂಡ ಕೃತಯುಗ ತ್ರೇತಾಯುಗಕ್ಕೆ ಸಂಬಂಧಪಟ್ಟವರು. ಆ ಎಲ್ಲ ಕಥೆಯನ್ನ ಅಲ್ಲಿ ವರ್ಣನೆ ಮಾಡಿದ್ದೇನೆ. ಕೃತಯುಗಕ್ಕೆ ಸಂಬಂಧಪಟ್ಟವರು. ಆಕೆ ಎಷ್ಟು ಸುಂದರಿಯಾಗಿದ್ದು ಅಂದ್ರೆ ರೈವತಿ ಅನ್ನೋಳು, ಅವಳನ್ನು ಯಾರಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಅವಳ ಅಪ್ಪನಿಗೆ ಗೊಂದಲ ಆಗಿತ್ತು. ಸ್ವಯಂ ಬ್ರಹ್ಮನನ್ನೇ ಕೇಳಿಬಿಡ್ಬೇಕು ಅಂತ ಹೋದ ಅವನು. ಯಾರಿಗೆ ಇವಳನ್ನ ಮದುವೆ ಮಾಡಿಕೊಡ್ಲಿ, ನೀನೇ ಹೇಳ್ಬಿಡು, ಎಲ್ಲರೂ ಹಣೆ ಬರ್ದಿರ್ತಿ, ಹೇಳ್ಬಿಡು ಅಂತ ಹೇಳಿಕ್ ಹೋಗುತ್ತೆ. ಬ್ರಹ್ಮಲೋಕದಲ್ಲಿ ಸಂಗೀತ ಕಚೇರಿ ನಡೆದಿತ್ತು. ಒಂದು ಸ್ವಲ್ಪ ಹೊತ್ತು ಸಂಗೀತ ಕಚೇರಿ ಕೇಳಿ ಆಮೇಲೆ ಬ್ರಹ್ಮನನ್ನು ಭೇಟಿ ಆಗೋಣ ಅಂತ ಈತ ಕಾಯ್ದ. ಬ್ರಹ್ಮಲೋಕದ ಕಾಲಮಾನ ಅಂದರೆ ಬಹಳ ದೀರ್ಘವಾಗಿತ್ತು. ಅಲ್ಲಿ ಸಂಗೀತ ಕಚೇರಿ ಮುಗಿದು ಇವರು ಆ ಬ್ರಹ್ಮನನ್ನು ಭೇಟಿ ಆಗೋ ಹೊತ್ತಿಗೆ ಎಷ್ಟೋ ಯುಗಗಳು ಕಳೆದು ಹೋಗಿತ್ತು ಈ ಭೂಲೋಕದಲ್ಲಿ. ಆ ಸಂಗೀತದ ಪ್ರಭಾವ ಬೇರೆ ಎಂತಾದಿತ್ತು ಅಂದ್ರೆ ಆ ರಾಜ ಮೂರ್ತಿ ಹೋಗಿ ಬಿದ್ದು ಬಿಟ್ಟ ಅಂತ ವರ್ಣನೆ ಇದೆ ಅಲ್ಲಿ. ಅತಿ ದಿವ್ಯವಾದಂತಹ ಶಾಸ್ತ್ರೀಯ ಸಂಗೀತ ಅದು, ಅತಿತಾನ ಅಂತ ಅದಕ್ಕೆ ಹೆಸರು. ಅದನ್ನ ಕೇಳಿ ಆತ ಮೂರ್ತಿ ಹೋಗಿದ್ದರು ಅನ್ನೋ ವರ್ಣನೆ ಇದೆ. ಮುಂದೆ ಬ್ರಹ್ಮ ಅವನಿಗೆ ಹೇಳಿದೆ, ರಾಜನೇ, ನಿನ್ನ ವಂಶಕ್ಕೆ ಸಂಬಂಧಪಟ್ಟವರು, ನಿನ್ನ ಕಾಲಕ್ಕೆ ಸಂಬಂಧಪಟ್ಟವರು ಯಾರೂ ಇಲ್ಲವೇ ಇಲ್ಲ ಈ ಭೂಲೋಕದಲ್ಲಿ. ಹೋಗಿ ಕೃಷ್ಣನ ಅಣ್ಣನವಂತ ಬಲರಾಮನಿಗಳನ್ನು ಮದುವೆ ಮಾಡಿಕೊಡು ಅಂತ ಹೇಳಿದ. ಆ ಪ್ರಕಾರವಾಗಿ ಆತ ಇಲ್ಲಿಗೆ ಬಂದು ಆ ಬಲರಾಮನಿಗೆ ತನ್ನ ಪತ್ನಿಯನ್ನು ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟ. ಅದೊಂದು ಸ್ವಾರಸ್ಯಕರ ಸಂಗತಿ ಏನಾಗಿತ್ತು ಅಂದ್ರೆ ಬಲರಾಮನ್ಕಿಂತ ತನ್ನ ಪತ್ನಿಯಾದಂಥ ರೇವತಿ ಎತ್ತರ ಹೆಚ್ಚಿತ್ತು. ಯಾಕಂದ್ರೆ ಬಲರಾಮ ತ್ರೇತಾಯುಗದವನು, ರೇವತಿ ಕೃತಯುಗದವಳು. ಎತ್ತರ ಹೆಚ್ಚಿದ್ದರಿಂದ ಬಲರಾಮ ಅವಳಿಗೆ ಸ್ವಲ್ಪ ಶಸ್ತ್ರಚಿಕಿತ್ಸೆ ಮಾಡಿ ಅವಳನ್ನ ತನ್ನ ಎತ್ತರಕ್ಕೆ ಹೊಂದಿಸಿಕೊಂಡ ಅನ್ನುವಂಥ ವರ್ಣನೆ ಇದೆ. ತನ್ನ ನೇಗಿಲಿನಿಂದ ನೇಗಿಲನ್ನು ಅವಳ ತಲೆಯ ಮೇಲಿಟ್ಟು ಅವಳನ್ನು ಜಗ್ಗಿ ಎತ್ತರವನ್ನು ಹೊಂದಿಸಿಕೊಂಡ ಅನ್ನುವ ವರ್ಣನೆ ಶಾಸ್ತ್ರೀಯ ನಿರ್ಣಯದಲ್ಲಿದೆ. ಆ ಕಥೆಯನ್ನು ಅಲ್ಲಿ ವರ್ಣನೆ ಮಾಡಿದ್ದೇನೆ. ಹಾಗೆ ಆ ಬಲರಾಮನ ವಿವಾಹದ ವರ್ಣನೆ ಆದ ಬಳಿಕ ರುಕ್ಮಿಣಿಯ ವಿವಾಹದ ವರ್ಣನೆ ಕೂಡ ಇದೆ. ಆ ರುಕ್ಮಿಣಿಯ ವಿವಾಹ ಸಂದರ್ಭದಲ್ಲಿ ಕೃಷ್ಣನ ಮತ್ತು ಆ ರುಕ್ಮಿಣಿಯ ವರ್ಣನೆ ಅದೇನು ರುಕ್ಮಿಣೀಶ ವಿಜಯದಲ್ಲೂ ಕೂಡ ಬಂದಿದೆ. ವಾದರಾಜರಿಂದ ರಚಿತವಾದಂಥ ರುಕ್ಮಿಣೀಶ ವಿಜಯದಲ್ಲೂ ಕೂಡ ಏನು ವರ್ಣನೆ ಬಂದಿದೆ ಅದನ್ನೆಲ್ಲ ಹೇಳಿದ್ದೇನೆ. ಹರಿವಂಶ, ಭಾಗವತ, ಪದ್ಮಪುರಾಣ, ವಿಷ್ಣು ಪುರಾಣ ಇದೆಲ್ಲ ಅಲ್ಲದೆ ರುಕ್ಮಿಣೀಶ ವಿಜಯ, ವಾದರಾಜ ರಚಿತವಾದಂತಹ ರುಕ್ಮಿಣೀಶ ವಿಜಯ ಇದೆ, ಅದನ್ನು ಕೂಡ ಎಲ್ಲ ಕಥೆಯ ಜೊತೆಗೆ ಹೊಂದಿಕೊಂಡಿದ್ದೆ. ಕೃಷ್ಣನ ಬಾಲಲೀಲೆಗಳು, ಕೃಷ್ಣನ ತುಂಟಾಟಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಗೋಪಸ್ತ್ರೀಯರು ಯಶೋದೆ ಬಳಿಗೆ ಬಂದು ದೂರ ಹೇಳಿದ್ದು, ಇದೆಲ್ಲ ವರ್ಣನೆ ಇದೆ. ಆ ವಿವಾಹ ಮಹೋತ್ಸವದಲ್ಲಿ ಅವರೆಲ್ಲರೂ ಕೂಡ 2 ಪಂಗಡಗಳನ್ನು ಮಾಡಿಕೊಂಡು ಕೃಷ್ಣ ಮತ್ತು ರುಕ್ಮಿಣಿಯ ವಿವಾಹವನ್ನ ಆಚರಣೆ ಮಾಡಿ ಅವರು ಹೇಗೆ ಸಂಭ್ರಮಿಸಿದ್ರು ಅನ್ನುವ ವರ್ಣನೆ ಕೂಡ ರುಕ್ಮಿಣೀಶ ವಿಜಯದಲ್ಲಿ ವರ್ಣನೆ ಇದೆ. ಅದನ್ನು ಅಲ್ಲಿ ವರ್ಣನೆ ಮಾಡಿದ್ದೆ. ಹೀಗೆ ಆ ರುಕ್ಮಿಣಿಯ ವಿವಾಹ ಆದ ಬಳಿಕ ಕೃಷ್ಣನಿಗೆ ಪ್ರದ್ಯುಮ್ನ ಅನ್ನುವಂಥ ಒಬ್ಬ ಮಗ ಹುಟ್ಟಿದ. ಆ ಪ್ರದ್ಯುಮ್ನ ಅನ್ನುವಂಥ ಮಗನನ್ನ ರಾಕ್ಷಸ ಒಬ್ಬ ಸಣ್ಣವನಿದ್ದಾಗಲೇ ಅಪಹಾರ ಮಾಡಿಬಿಟ್ಟಿದ್ದ. ಆ ಅಪಹಾರ ಆಗಿದ್ದಂಥ ಮಗು ಏನಿತ್ತು ಪ್ರದ್ಯುಮ್ನ, ಅದು ಆ ರಾಕ್ಷಸನ ಒಬ್ಳು ಪತ್ನಿ, ಅವಳ ಕೈಗೆ ಆ ಮಗು ಸಿಕ್ಕಿತ್ತು. ರಾಕ್ಷಸನಿಗೆ ಪತ್ನಿ ಅಂದ್ರೆ ಅವಳು ನಿಜವಾದ ಪತ್ನಿ ಆಗಿರ್ಲಿಲ್ಲ, ಅವಳಿಗೊಂದು ಹಾಗೆ ಶಾಪ ಬಂದಿತ್ತು. ಆಕೆ ಪ್ರದ್ಯುಮ್ನ ಪತ್ನಿಯೇ ಮೂಲತಃ ರಾಕ್ಷಸನ ಸಂಪರ್ಕದಿಂದ ಬರಲಿ ಅಂತ ಅವಳಿಗೆ ಶಾಪ ಬಂದಿತ್ತು. ಅವಳು ರಾಕ್ಷಸನ ಅರಮನೆಯಲ್ಲಿ ಇದ್ದುಕೊಂಡು ತನ್ನ ಪಾವಿತ್ರ್ಯವನ್ನು ಕಾಪಾಡಿಕೊಂಡು ಒಂದು ಮಾಯಾಮಯವಾದಂತಹ ಆಕೃತಿಯನ್ನು ಅಲ್ಲಿ ಬಿಟ್ಟಿದ್ಲು. ಆ ಮಾಯಾಮಯವಾದಂತಹ ಆಕೃತಿಗೂ ರಾಕ್ಷಸನಿಗೂ ಸಂಬಂಧ ಇತ್ತು. ಇವಳು ಪರಿಶುದ್ಧವಾಗಿ ಉಳಿದಿತ್ತು. ಇವಳು ಈ ಪ್ರದ್ಯುಮ್ನ ಪತ್ನಿಯೇ ಆಗಿದ್ಲು. ಕೇವಲ 4 ವರ್ಷಗಳಲ್ಲಿ ರಸಾಯನ ವಿದ್ಯೆಗಳ ಮೂಲಕ ಮತ್ತು ತನ್ನ ಪ್ರಭಾವದ ಮೂಲಕ ತನ್ನ ಗಂಡನನ್ನ ಆ ಪ್ರದ್ಯುಮ್ನನ್ನ ಅವಳು ಯುವಕನನ್ನಾಗಿ ಬೆಳೆಸಿದ್ಲು. ಅವನಿಗೆ ನಾನಾ ರೀತಿಯಾದಂತಹ ವಿದ್ಯೆಗಳನ್ನು ಉಪದೇಶ ಮಾಡಿದ್ಲು. ಆ ವಿದ್ಯೆ ಇತ್ಯಾದಿಗಳ ಎಲ್ಲರ ಪ್ರಭಾವದಿಂದ ಆ ಪ್ರದ್ಯುಮ್ನ ಶೀಘ್ರದಲ್ಲೇ ದೊಡ್ಡವನಾಗಿ ಆ ಶಂಬರಾಸುರ ಅಂತ ರಾಕ್ಷಸ ಏನಿದ್ದ, ತನ್ನನ್ನು ಅಪಹಾರ ಮಾಡಿದಂತಹ ರಾಕ್ಷಸ, ಆ ರಾಕ್ಷಸನನ್ನ ಸಂಹಾರ ಮಾಡಿದಂತಹ ವರ್ಣನೆಯ ಕಥೆ ಇದೆ. ಅಲ್ಲಿ ದುರ್ಗಾದೇವಿಯ ಸ್ತೋತ್ರ ಕೂಡ ಒಂದು ಬಂದಿದೆ. ದುರ್ಗಾದೇವಿಯ ಸ್ತೋತ್ರವನ್ನ ಬಲರಾಮ ಈ ಪ್ರದ್ಯುಮ್ನ ಮಾಡಿದ್ದರ ವರ್ಣನೆ ಇದೆ. ಆ ದುರ್ಗಾದೇವಿಯ ಸ್ತೋತ್ರದ ಮಹತ್ವ ಎಂಥದ್ದು, ಅದು ಮನುಷ್ಯನಿಂದ ಬಂಧನದಿಂದ ಕೂಡ ಬಿಡಿಸುವಂಥದ್ದು, ಬಂಧನ, ಭಯ ಮೊದಲಾದಗಳಿಂದ ಬಿಡಿಸುವಂಥದ್ದು. ಹೀಗೆ ಅಲ್ಲಿ ದುರ್ಗಾದೇವಿಯ ಸ್ತೋತ್ರದ ವರ್ಣನೆ ಇತ್ತು. ಅದಾದ ಬಳಿಕ ಆ ಪ್ರದ್ಯುಮ್ನ ತನ್ನ ಪತ್ನಿಯಾದಂತಹ ಮಾಯಾವತಿ ಅಥವಾ ರತಿ ಅಂತ ಏನಿತ್ತು ಅವಳನ್ನ ಕರೆದುಕೊಂಡು
ಕೃಷ್ಣನ ತನ್ನ ತಂದೆಯಾದಂತಹ ಕೃಷ್ಣ ಮತ್ತು ರುಕ್ಮಿಣಿಯ ಬಳಿಗೆ ಬಂದಂತಹ ವರ್ಣನೆ ಇದೆ. ಅದರ ಮುಂದಿನ ಕಥೆ ಏನಿದೆ ಅಂದ್ರೆ ಸಮಂತಕ ಮುನಿಯ ಕಥೆ ಇದೆ. ಸಮಂತಕ ಮುನಿಯ ಕಥೆಯಂತೆ ಸತ್ರಾಜಿತ್ ರಾಜ ಅನ್ನೋ ಸೂರ್ಯನನ್ನು ಉಪಾಸನೆ ಮಾಡಿ ಸಮಂತಕ ಮುನಿಯನ್ನು ತೆಗೆದುಕೊಂಡಿದ್ದ. ಕೃಷ್ಣ ಒಂದ್ಸರಿ ಆ ಸಮಂತಕ ಮುನಿ ನನಗೆ ಕೊಡುವಂತ ಒಂದು ಸೋರಿಕೆ ನಾಟಕ ಮಾಡಿದ. ಈ ಸತ್ರಾಜಿತ್ ರಾಜ ಅದನ್ನು ಕೊಡ್ಲಿಲ್ಲ. ಸತ್ರಾಜಿತ್ ರಾಜನ ತಮ್ಮ ಅದನ್ನು ತೆಗೆದುಕೊಂಡು ಹೋಗಿ ಕಾಡಿಗೆ ಬೇಟೆಯಾಡಲಿಕ್ಕೆ ಹೋಗಿದ್ದ. ಒಂದು ಸಿಂಹ ಆತನನ್ನು ಕೊಂದಿತ್ತು. ಸಿಂಹನನ್ನ ಜಾಂಬವಾನ್ ಅನ್ನುವಂಥ ಕರಡಿಗಳ ರಾಜ ಸಂಹರಿಸಿ ಅದನ್ನ ತನ್ನ ಬಳಿಯಲ್ಲಿ ತೆಗೆದುಕೊಂಡು ಹೋಗಿಕೊಂಡಿದ್ದ. ಆ ಸಮಂತಕ ಮಣಿಯನ್ನು ಕೃಷ್ಣನೇ ಅಪಹಾರ ಮಾಡಿದ್ದಾನೆ ಎನ್ನುವಂಥ ಒಂದು ಅಪವಾದ ಕೃಷ್ಣನಿಗೆ ಬಂತು. ಕೃಷ್ಣ ಎಲ್ಲ ಯಾದವರ ಸಮ್ಮುಖದಲ್ಲಿ ಆ ಸಮಂತಕ ಮಣಿಯನ್ನು ನಾನು ತೆಗೆದುಕೊಂಡು ಬರ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಆ ಕಾಡಿಗೆ ಬಂದು, ಯಾದವರ ಸಂಗಡವೇ ಕಾಡಿಗೆ ಬಂದು, ಸಿಂಹದ ಕೈಯಿಂದ ಸತ್ತು ಬಿದ್ದಂಥ ಆ ಸತ್ರಾಜಿತ್ ರಾಜನ ತಮ್ಮ ಪ್ರಸೇನಜಿತ್ ಅವನನ್ನು ತೋರಿಸಿದ. ಮುಂದೆ ಆ ಕರಡಿಗಳ ರಾಜನಾದಂತಹ ಜಾಂಬುವಂತನ ಗುಹೆಯೊಳಗೆ ಹೊಕ್ಕು ಆ ಕರಡಿಗಳ ರಾಜನಾದಂತಹ ಜಾಂಬುವಂತನನ್ನು ಸೋಲಿಸಿ ರಾಮನು ಕೃಷ್ಣನು, ಜಾಂಬುವಂತನ ಆರಾಧ್ಯ ದೇವತೆ ಆದಂತಹ ರಾಮನು, ಈಗಿನ ಕೃಷ್ಣನು, ನಾನು ಇಬ್ರು ಕೂಡ ಒಂದೇ ಅನ್ನುವಂಥ ಒಂದು ಅರಿವನ್ನು ಆತನಿಗೆ ಮೂಡಿಸಿ ಆತನ ಕೈಯಿಂದ ಆ ಸಮಂತಕ ಮಣಿಯನ್ನ ಮತ್ತು ಆತನ ಮಗಳಾದಂತಹ ಜಾಂಬವತಿ ಅಥವಾ ರೋಹಿಣಿ, ಅವಳಿಗೆ ರೋಹಿಣಿ ಅಂತ ಮತ್ತೊಂದು ಹೆಸರು, ಕೃಷ್ಣನ ಅಷ್ಟಮಹಿಷಿಯರಲ್ಲಿ ಅವಳು ಕೂಡ ಒಬ್ಬಳು, ಅವಳನ್ನ ಇಬ್ಬರನ್ನು ಕೂಡ ತೆಗೆದುಕೊಂಡು ಆತ ಈ ಯಾದವರ ಬಳಿಗೆ ಬಂದ. ಈ ನಡುವೆ ಕೃಷ್ಣ ಮತ್ತೆ ಹೋಗಿಬಿಟ್ಟಿದ್ದಾನೆ ಅಂತ ಯಾದವರಿಗೆಲ್ಲ ಭಯ ಆಗಿಬಿಟ್ಟಿತ್ತು. ಅದಕ್ಕಾಗಿ ಅವರು ದುರ್ಗಾದೇವಿ ಸ್ತೋತ್ರವನ್ನು ಮಾಡಿದ್ರು ಅನ್ನುವಂಥದ್ದೆಲ್ಲ ಕೂಡ ವರ್ಣನೆ ಇದೆ. ಹೀಗೆ ಆ ರುಕ್ಮಿಣಿಯ ಮದುವೆ ಆದ ಬಳಿಕ ಮುಂದಿನ ಘಟನೆಯಲ್ಲಿ ಸಮಂತಕ ಮಣಿ ಇದು. ಸಮಂತಕ ಮಣಿಯನ್ನು ಕೃಷ್ಣ ತೆಗೆದುಕೊಂಡು ಬಂದು ಎಲ್ಲ ಯಾದವರ ಸಮ್ಮುಖದಲ್ಲಿ ಸತ್ರಾಜಿತ್ ರಾಜನಿಗೆ ಅದನ್ನು ಕೊಟ್ಟ. ಸತ್ರಾಜಿತ್ ರಾಜ ಸಂಕೋಚಪಟ್ಟು ತನ್ನ ಮಗಳಾದಂಥ ಸತ್ಯಭಾಮ ದೇವಿಯನ್ನ ಅವನಿಗೆ ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟ. ಅಲ್ಲಿ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಸತ್ಯಭಾಮಾದೇವಿ ಮತ್ತು ರುಕ್ಮಿಣಿ ದೇವಿ ಇವರಿಬ್ಬರು ಕೂಡ ಬೇರೆ ಬೇರೆಯವರಲ್ಲ. ಲಕ್ಷ್ಮೀ ದೇವಿಯ ಶ್ರೀ ಮತ್ತು ಭೂ ಅಂತ ಎರಡು ರೂಪಗಳೇನಿವೆ, ಆ ರೂಪಗಳೇ ಈ ಸತ್ಯಭಾಮಾದೇವಿ ಮತ್ತು ರುಕ್ಮಿಣಿ ದೇವಿ. ಅವರಿಬ್ಬರಲ್ಲಿ ಬೇರೆ ಬೇರೆಯವರು, ಬೇರೆ ಬೇರೆ ಸ್ವಭಾವದವರು, ಬೇರೆ ಬೇರೆ ಹಿನ್ನೆಲೆಯವರು ಇತ್ಯಾದಿ ಯಾವ ಭೇದವೂ ಇಲ್ಲ. ಸಾಕ್ಷಾತ್ ಲಕ್ಷ್ಮೀ ದೇವಿ ಎರಡು ರೂಪಗಳು, ರುಕ್ಮಿಣಿ ಮತ್ತು ಸತ್ಯಭಾಮೆ ಅಂತ ವರ್ಣನೆ ಇದೆ. ಹಾಗಾಗಿ ಕೃಷ್ಣನ ಸ್ತೋತ್ರವನ್ನು ಮಾಡುವಾಗ ರುಕ್ಮಿಣಿ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ ಅಂತ ಸಿಂಹಾಸನದಲ್ಲಿ ಕುಳಿತಿದ್ದಂತಹ ಚತುರ್ಭುಜನಾದಂತಹ ರುಕ್ಮಿಣಿ ಸತ್ಯಭಾಮೆಯರಿಂದ ಒಡಗೂಡಿದಂತಹ ಕೃಷ್ಣನನ್ನ ಸ್ತೋತ್ರ ಮಾಡ್ತೀನಿ ಅಂತ ವರ್ಣನೆ ಮಾಡುವಂತ ಪರಿಪಾಠಿ ಇದೆ. ಹೀಗೆ ಆ ಸತ್ಯಭಾಮೆಯನ್ನು ಮದುವೆ ಆದ ಬಳಿಕ ಅದೇ ಸಂದರ್ಭದಲ್ಲಿ ಆ ಜಾಂಬವತಿಯನ್ನು ಪಟ್ಟು ಕಳಿಸಿದ್ದಲ್ಲ, ಆ ಜಾಂಬವತಿಯ ಜೊತೆ ಕೂಡ ಮದುವೆ ಆಯಿತು. ಕೃಷ್ಣನಿಗೆ 16,108 ಜನ ಪತ್ನಿಯರು ಏನಿದ್ರಲ್ಲ, ಆ 8 ಜನ ಪತ್ನಿಯರು ಆ ಎಲ್ಲ ಪತ್ನಿಯರಲ್ಲಿ ಹೆಚ್ಚಿನವರು, ಅವರಿಗೆ ಅಷ್ಟಮಹಿಷಿಯರು ಅಂತ ಕರೀತಾರೆ. ಆ ಅಷ್ಟಮಹಿಷಿಯರಲ್ಲಿ ರುಕ್ಮಿಣಿ ಸತ್ಯಭಾಮೆಯರ ಸ್ಥಾನ ಹೆಚ್ಚಿನದು, ಅವರು ಸಾಕ್ಷಾತ್ ಲಕ್ಷ್ಮೀ ದೇವತೆಯರಾದ್ರಿಂದ. ಇನ್ನು ಉಳಿದ 6 ಜನ ಏನಿದ್ರು, 6 ಜನರು ಆ ರುಕ್ಮಿಣಿ ಸತ್ಯಭಾಮೆಯರ ನಂತರದ ಗ್ರೇಡ್ನಲ್ಲಿ ಬರುವಂಥವ್ರು, ನಂತರದ ತಾರತಮ್ಯದಲ್ಲಿ ಬರುವಂಥವ್ರು. ಅವರು ಸಾಕ್ಷಾತ್ ಲಕ್ಷ್ಮೀ ದೇವಿಯರಲ್ಲ, ಲಕ್ಷ್ಮೀ ದೇವಿಯ ಸನ್ನಿಧಾನ ಮಾತ್ರ ಅವರಲ್ಲಿ ಕೂಡ ಬೇರೆ ದೇವತೆಗಳು ಷಣ್ಮಹಿಷಿಯರು ಅಂತನ್ನುವಂಥ ಒಂದು ಪ್ರತ್ಯೇಕವಾದ ಕಕ್ಷಾ ತಾರತಮ್ಯವೇ ಇದೆ. ಆದ್ರೆ ಅವರಲ್ಲಿ ಲಕ್ಷ್ಮೀ ದೇವಿಯ ವಿಶೇಷವಾದಂಥ ಸಾನ್ನಿಧ್ಯ ಇತ್ತು. ಆ 6 ಜನರಲ್ಲಿ ಕೂಡ ಜಾಂಬವತಿ ಹೆಚ್ಚಿನವಳು ಅನ್ನುವಂಥ ವರ್ಣನೆಯನ್ನ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ವರ್ಣನೆ ಮಾಡಿದ್ದೇನೆ. ಈ ಇವರೆಲ್ಲರ ಮದುವೆ ಆದ ಬಳಿಕ ಕೃಷ್ಣನ 8 ಜನ ಅಂದ್ರೆ ಉಳಿದ 6 ಜನರನ್ನ ಏನು ಮದುವೆ ಆಗಿತ್ತು ಅಥವಾ ಉಳಿದ 5 ಜನರನ್ನ, ರುಕ್ಮಿಣಿ, ಸತ್ಯಭಾಮೆ ಮತ್ತು ಜಾಂಬವತಿ ಇವರಿಬ್ಬರು ಮದುವೆ ಆದ ಬಳಿಕ ಮಿತ್ರವಿಂದ, ಲಕ್ಷಣ, ಕಾಲಿಂದಿ ಮೊದಲಾದಂಥ ಉಳಿದ 5 ಜನರನ್ನೇನು ಮದುವೆ ಆಗಿತ್ತ ಅವರೆಲ್ಲರನ್ನು ಕೂಡ ಮದುವೆ ಆಗಿತ್ತಂತ ವರ್ಣನೆ ಇದೆ. ಅರ್ಜುನನ ಸಂಗಡ ಒಂದ್ಸರಿ ಆತ ಯಮುನಾ ನದಿ ತೀರದಲ್ಲಿ ವಿಹಾರ ಮಾಡ್ತಿದ್ದಾಗ ಯಮುನಾ ನದಿಯ ತಂಗಿಯಾದಂತಹ ಕಾಲಿಂದಿ ಅನ್ನೋಳು ಬಂದ್ಲು. ಕೃಷ್ಣನನ್ನೇ ನಾನು ಒರೆಸಬೇಕು ಅಂತಿದ್ದೇನೆ ಅಂತ ಹೇಳಿದ್ಲು. ಆ ಕಾಲಿಂದಿ ಅನ್ನೋಳನ್ನ ಕೃಷ್ಣ ಮದುವೆ ಆದ. ಅವಳು ಯಮುನಾ ನದಿ ಅಲ್ಲ, ಯಮುನಾ ನದಿ ತಂಗಿ. ಮಿತ್ರವಿಂದ, ಲಕ್ಷಣ ಇವರು ಕೆಲವರು ಕೃಷ್ಣನ ಸೋದರತ್ತೆಯರ ಮಕ್ಕಳು, ಅವರನ್ನು ಕೂಡ ಕೃಷ್ಣ ಮದುವೆ ಆಗಿದ್ದ. ಹೀಗೆ ಒಟ್ಟಾರೆ ಮಿತ್ರವಿಂದ, ಲಕ್ಷಣ, ಭದ್ರ, ನೀಲ ಅಂತ ಮತ್ತೊಬ್ಬಳು ನಗ್ನಜಿತ್ ಅನ್ನುವಂಥ ರಾಜನ ಮಗಳನ್ನು ಮದುವೆ ಆಗಿದ್ದ. ಈ ನೀಲಾಳು ಆ ಹಿಂದೆ ವೃಂದಾವನದಲ್ಲಿದ್ದಾಗ ಆ ನೀಲ ಅನ್ನೋಳಿನ ಮದುವೆ ಆಗಿದ್ದ. ಅವರಿಬ್ಬರು ಒಂದೇ ಅನ್ನೋ ಮಾಹಿತಿಯನ್ನು ಆವಾಗಲೇ ಹೇಳಿದ್ದೆ. ಹೀಗೆ ಕೃಷ್ಣ 8 ಜನರನ್ನ ಮದುವೆಯಾಗಿ ಅಷ್ಟಮಹಿಷಿ ವಲ್ಲಭ ಅನ್ನುವಂಥ ಹೆಸರನ್ನ ಗಳಿಸಿಕೊಂಡ. ಈ ಅಷ್ಟಮಹಿಷಿಯರ ವರ್ಣನೆ ಎಲ್ಲವೂ ಆದ ಬಳಿಕ ನರಕಾಸುರನ ಕಥೆಯ ವರ್ಣನೆ ಇದೆ. ನರಕಾಸುರನ ಕಥೆಯ ವರ್ಣನೆಯನ್ನ ಭಾಗವತ
ಹರಿವಂಶ ಮತ್ತು ತಾತ್ಪರ್ಯ ನಿರ್ಣಯ ಇದರಲ್ಲಿ ಎಲ್ಲಾ ಕಡೆ ಬಂದಂತ ವರ್ಣನೆ ಮಾಡಿದ್ದೆ. ನರಕಾಸುರ ಅಂತಂದ್ರೆ ಭೂಮಿ ದೇವಿಯ ಮಗ ಆತ. ಭೂಮಿ ದೇವಿಗೆ ಆತ ಸ್ವಯಂ ವಿಷ್ಣುವಿನಿಂದ ಅಂದ್ರೆ ವರಾಹ ರೂಪ ಅಂತ ವಿಷ್ಣುವಿನಿಂದ ಜನಿಸಿದವನು, ಮಹಾಪರಾಕ್ರಮಶಾಲಿಯಾಗಿದ್ದವನು. ಅವನ ಉಪಚಾರ ಮೀರಿತ್ತು. ಆಗ ದೇವತೆಗಳಲ್ಲೂ ಕೂಡ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದ್ರು. ಕೃಷ್ಣನನ್ನು ಪ್ರಾರ್ಥನೆ ಮಾಡಿದಾಗ ನರಕಾಸುರನ್ನು ಸಂಹಾರ ಮಾಡಬೇಕು ಅಂತ ಹೊರಟ. ಅದೇ ಸಂದರ್ಭದಲ್ಲಿ ಪುಣ್ಯಕ ವ್ರತ ಮೊದಲಾದಂತಹ ವ್ರತಗಳ ವರ್ಣನೆ ಇದೆ. ಭಾಗವತದಲ್ಲಿ ಕಥೆ ಬೇರೆ ಇದೆ, ಹರಿವಂಶದಲ್ಲಿ ಕಥೆ ಬೇರೆ ಇದೆ. ಆ ಕಥೆಯಲ್ಲಿ ಸ್ವಲ್ಪ ಗೊಂದಲ ಆಗುವಂತಿದೆ. ಬನ್ನಂಜಿ ಗೋವಿಂದಾಚಾರ್ಯ ವರ್ಣನೆ ಪ್ರಕಾರ ನರಕಾಸುರನನ್ನು ಸಂಹಾರ ಮಾಡಿ ಸ್ವರ್ಗಕ್ಕೆ ಹೋಗಿ ಅಲ್ಲಿಂದ ಪಾರಿಜಾತ ವೃಕ್ಷ ತಂದದ್ದು ಕಥೆ ಏನಿದೆ, ಪಾರಿಜಾತ ವೃಕ್ಷದ ತಂದಿದ್ದ ಕಥೆ ಹರಿವಂಶದಲ್ಲಿ 2 ಬಾರಿ ವರ್ಣಿತ ಆಗಿದೆ, ಭಾಗವತದಲ್ಲಿ 1 ಬಾರಿ ವರ್ಣಿತ ಆಗಿದೆ. ಈಗ ಇಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ಗೊಂದಲ ಆಗ್ಬೋದು. ಆಕಸ್ಮಿಕವಾಗಿ ಭಾಗವತದಲ್ಲಿ 2 ಬಾರಿ ವರ್ಣಿತ ಆಗಿ ಹರಿವಂಶದಲ್ಲಿ 1 ಬಾರಿ ಇರಬಹುದು, ಅಥವಾ ಹರಿವಂಶದಲ್ಲಿ 2 ಬಾರಿ ಇತ್ತು ಭಾಗವತದಲ್ಲಿ 1 ಸರಿ ಇರಬಹುದು. ಪುಸ್ತಕ ಎದುರುಗಡೆ ಇಲ್ಲ ಅಂತಂದು ಈಗ ನಾನು ಸತ್ಯ ಹೇಳ್ಬೋದು. ಅಂತೂ ಈ ಕೃಷ್ಣನ ಕಥೆಯ ಮೂಲ ಆಕಾರಗಳಾದಂತಹ ಭಾಗವತ ಮತ್ತು ಹರಿವಂಶಗಳಲ್ಲಿ ಆ ಪಾರಿಜಾತ ವೃಕ್ಷವನ್ನು ತಂದಿದ್ದು ಸ್ವಲ್ಪ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗುವಂತಿದೆ. ಗೋವಿಂದಾಚಾರ್ಯರ ಜೊತೆ ಮಾತಾಡಿದ ಬಳಿಕ, ಬನ್ನಂಜಿ ಗೋವಿಂದಾಚಾರ್ಯ ಜೊತೆ ಮಾತಾಡಿದ ಬಳಿಕ ಪಾರಿಜಾತ ಹರಣ ಆಗಿದ್ದು 1 ಬಾರಿ, ಅದನ್ನ 2 ಬಾರಿ ಪುರಾಣದಲ್ಲಿ ವರ್ಣನೆ ಮಾಡಿದ್ದಾರಷ್ಟೇ. ಪುಣ್ಯಕ ವ್ರತ ಅಂತ ಒಂದು ವ್ರತ ಇತ್ತು, ಅದ್ಭುತವಾದಂತಹ ವ್ರತ ಅದು ರುಕ್ಮಿಣಿ ದೇವಿ ಮಾಡಿದ್ಲು. ಆ ವ್ರತದ ಉದ್ಯಾಪನ ಸಂದರ್ಭದಲ್ಲಿ ಎಲ್ಲ ರಾಜರು ಅಲ್ಲಿ ಸೇರಿದ್ರು. ಒಂದು ಪಾರಿಜಾತ ಪುಷ್ಪವನ್ನ ನಾರದರಲ್ಲಿ ತಂದು ರುಕ್ಮಿಣಿಗೆ ಕೊಟ್ಟುಬಿಟ್ರು, ಕೃಷ್ಣನಿಗೆ ಕೊಟ್ಟರು. ಕೃಷ್ಣ ರುಕ್ಮಿಣಿಗೆ ಕೊಟ್ಟ. ಸತ್ಯಭಾಮೆ ಅದನ್ನು ಕೇಳಿ ಭಯಂಕರ ಅಸೂಯೆಯಿಂದ ಉರಿದೆದ್ದು ಪಟ್ಟಕ್ಕೆಚ್ಚಿ ಪಟ್ಲು. ಕೃಷ್ಣನಿಗೆ ನೀನು ಕ್ರೂರ ವಂಚಕಾಂತಿಗೆಲ್ಲ ಕೃಷ್ಣನನ್ನ ಆಕೆ ನಿಂದಿಸಿದಳು. ಒಂದು ಪಾರಿಜಾತದ ಹೂವೇಕೆ, ಪಾರಿಜಾತದ ವೃಕ್ಷವನ್ನೇ ನೀನು ತಂದು ಕೊಡ್ತೀನಿ ಅಂತ ಆಕೆಗೆ ಸಮಾಧಾನ ಮಾಡುವುದಕ್ಕಾಗಿ ಕೃಷ್ಣ ಅವಳನ್ನು ಕರೆದುಕೊಂಡೇ ನರಕಾಸುರನ ಸಂಹಾರ ಮಾಡಲಿಕ್ಕೆ ಹೊರಟಾರೆ. ನರಕಾಸುರನ ಸಂಹಾರ, ಆ ಪುಣ್ಯಕ ವ್ರತ ಮತ್ತು ಪಾರಿಜಾತದ ವೃಕ್ಷದ ತರುವಿಕೆ ಮತ್ತು ಆ ಸತ್ಯಭಾಮೆ ಮಾಡಿದಂತಹ ವ್ರತಗಳು, ಇವೆಲ್ಲ ಕಥೆಗಳು ಒಂದಕ್ಕೊಂದು ಹೆಣೆದುಕೊಂಡಿವೆ. ತಾತ್ಪರ್ಯ ನಿರ್ಣಯ, ಭಾಗವತ ಮತ್ತು ಹರಿವಂಶದಲ್ಲಿ ಅದನ್ನೆಲ್ಲ ವರ್ಣನೆ ಮಾಡಿದ್ದೇನೆ. ಅಂತೂ ಪಾರಿಜಾತ ವೃಕ್ಷವನ್ನು ತಂದದ್ದು 1 ಬಾರಿ. ಅದನ್ನ ಗರುಡನ ಮೇಲೆ ಎತ್ತಿಕೊಂಡು ತಂದು ಸತ್ಯಭಾಮೆಯ ಅರಮನೆಯ ಆವರಣದಲ್ಲಿ ವರ್ಣನೆ ಮಾಡಿದ. ಪಾರಿಜಾತ ವೃಕ್ಷ ಅಂದ್ರೆ ಅದೇನು ಸಾಮಾನ್ಯವಾದಂತಹ ವೃಕ್ಷ ಅಲ್ಲ ಅದು. ಅದರಲ್ಲಿ ಹೆಸರು ಪಾರಿಜಾತ ಅಂತಿದ್ರು ಕೂಡ ಪಾರಿಜಾತ ಅಲ್ಲದೆ ನಿಮಗೆ ಬೇಕಾದಂತಹ ಹೂವುಗಳೆಲ್ಲ ಅದನ್ನು ಸಿಕ್ತಿತ್ತಂತೆ. ಮಲ್ಲಿಗೆ ಬೇಕಾದ ಮಲ್ಲಿಗೆ, ಕಮಲ ಬೇಕಾದಂತೆ ಕಮಲ, ಹೀಗೆಲ್ಲ ಹೂವುಗಳು ಸಿಕ್ತಿತ್ತು. ಬೇಕಾದಂತಹ ಸುಗಂಧ ಸಿಕ್ತಿತ್ತು. ಅದರ ದರ್ಶನ ಮಾತ್ರದಿಂದಲೇ ಮುದುಕರಾದವರೆಲ್ಲ ಯುವಕರಾಗಿಬಿಡ್ತಿದ್ರು ಅನ್ನೋ ವರ್ಣನೆ ಆ ಭಾಗವತ ಮತ್ತು ಹರಿವಂಶದಲ್ಲಿದೆ. ಹೀಗೆ ಅದ್ಭುತವಾದಂತಹ ವೃಕ್ಷ ಅದು ಪಾರಿಜಾತ ವೃಕ್ಷ. ಅದೇ ಸಂದರ್ಭದಲ್ಲಿ ಧನ್ಯಾಸ್ತರ್ಯೋಪಾಖ್ಯಾನ ಅನ್ನುವಂಥ ಒಂದು ಕಥೆ ಬಂದಿತ್ತು. ತಾರತಮ್ಯದಂತೆ ಆಮೆಗೆ ನಂತರ ಆಮೆಗೆ ಆಶ್ರಯವಾದ ನದಿ, ಆ ನದಿಗೆ ಆಶ್ರಯವಾದಂಥದ್ದು ಪರ್ವತ. ಆ ಪರ್ವತ ಅಂದ್ರೆ ಆಮೇಲೆ ಶಿವ ಪಾರ್ವತಿಯರು, ಗರುಡ ಶೇಷರು, ಇವರೆಲ್ಲರಿಗಿಂತಲೂ ಶ್ರೇಷ್ಠನಾದಂಥ ವಿಷ್ಣು. ಹೀಗೆ ಆ ಧನ್ಯಾಶ್ಚರ್ಯ ಉಪಾಖ್ಯಾನ. ನಾರದ ಕೃಷ್ಣನ ಎದುರಿಗೆ ಬಂದು ನೀನೇ ಧನ್ಯ, ನೀನೇ ಆಶ್ಚರ್ಯ, 3 ಲೋಕದಲ್ಲಿ ಕೂಡ ನಿನ್ನಷ್ಟು ಧನ್ಯವಾದಂಥ, ನಿನ್ನಷ್ಟು ಆಶ್ಚರ್ಯಕರವಾದಂಥ ವಸ್ತು ಬೇರೆ ಯಾವುದೂ ಇಲ್ಲ ಅಂತ ವರ್ಣನೆ ಮಾಡಿದ್ರ ಕಥೆ ಇದೆ. ದಕ್ಷಿಣಾಭಿಹಿತಾಕಂ ಅಂತ ಕೃಷ್ಣ ಹೇಳಿದ. ನಾನೊಬ್ಬನೇ ಧನ್ಯ ಅಲ್ಲ, ದಕ್ಷಿಣೆಯ ಜೊತೆಗೆ ನಾನು ಧನ್ಯ ಅಂತ ಹೇಳಿದ. ದಕ್ಷಿಣ ಅಂದ್ರೆ ಸಂಪತ್ತಿಗೆ ಅಭಿಮಾನಿ ದೇವತೆ ಅಂತ ಲಕ್ಷ್ಮೀ ದೇವಿ ಅನ್ನೋ ವರ್ಣನೆ ಇದೆ. ತಾತ್ಪರ್ಯ ನಿರ್ಣಯದಲ್ಲಿ ಬಂದಂತೆ ದಕ್ಷಿಣ ಅಂದ್ರೆ ಏನರ್ಥ, ಅದರ ವಿಸ್ತಾರವಾದಂಥ ವರ್ಣನೆಯನ್ನೆಲ್ಲ ಅಲ್ಲಿ ಮಾಡಿದ್ದೇನೆ. ಅಂದ್ರೆ ನರಕಾಸುರನ ವಧೆ, ಪಾರಿಜಾತ ವೃಕ್ಷದ ಹರಣ, ಧನ್ಯಾಶ್ಚರ್ಯ ಉಪಾಖ್ಯಾನ ಮತ್ತು ಆ ಪುಣ್ಯಕ ವ್ರತ, ಇವುಗಳೆಲ್ಲ ಕಥೆಗಳು ಕೂಡ ಒಂದಕ್ಕೊಂದು ಕೊಂಡುಕೊಂಡಿದೆ. ಆ ಪುಣ್ಯಕ ವ್ರತದ ವರ್ಣನೆ ಮಾಡಬೇಕಾದ್ರೆ ಆ ಪುಣ್ಯಕ ವ್ರತವನ್ನು ಯಾರ್ಯಾರು ಮಾಡಿದ್ರು, ಪಾರ್ವತಿ ದೇವಿಯ ಮೊದಲು ಅದು ಮಾಡಿದ್ರು, ಅದರ ವರ್ಣನೆ ಕೂಡ ಅಲ್ಲಿ ಬಂದಿತ್ತು. ಮತ್ತು ಪುಣ್ಯಕ ವ್ರತವನ್ನ ಸ್ತ್ರೀಯರು ತಮ್ಮ ಸೌಭಾಗ್ಯ ವೃದ್ಧಿಗಾಗಿ ಮಾಡಬೇಕು ಅಂತ ವರ್ಣನೆ ಬಂದಿತ್ತು. ಯಾವುದೋ ಒಂದು ಅಧ್ಯಾಯದಲ್ಲಿ ನಿರ್ದಿಷ್ಟ ಅಂಗಗಳ ಸುಂದರವಾದಂಥ ಕೂದಲು, ಸುಂದರವಾದಂಥ ಕಂಠದ ಮಾಧುರ್ಯ, ಸುಂದರವಾದಂಥ ಕಣ್ಣುಗಳು, ಸುಂದರವಾದಂಥ ಕೇಶಪಾಶ, ಇವೆಲ್ಲ ಬರೆಯಬೇಕಂತಿದ್ರೆ ಯಾವ್ಯಾವ ವ್ರತವನ್ನು ಮಾಡಬೇಕು, ಏನೇನು ಉಪವಾಸ ಮಾಡಬೇಕು, ಏನು ದಾನ ಕೊಡಬೇಕು ಇತ್ಯಾದಿಗಳ ವರ್ಣನೆ ಎಲ್ಲ ಕೂಡ ಅದೇ ಸಂದರ್ಭದಲ್ಲಿ ಬಂದಿತ್ತು. ಹೀಗೆ ಆ ಎಲ್ಲ ಕಥೆಗಳು ಆದ ಬಳಿಕ ನರಕಾಸುರನನ್ನು ಸಂಹಾರ ಮಾಡಿ ಆತ ಕದ್ಕೊಂಡು ಹೋಗಿದ್ದಲ್ಲ ಕರ್ಣಕುಂಡಲಗಳು, ಇಂದ್ರನ ತಾಯಿಯಾದಂತಹ ದೇವಮಾತೆ ಆದಂತಹ ಅದಿತಿ ದೇವಿಯ ಕರ್ಣಕುಂಡಲಗಳು. ಆ ಕರ್ಣಕುಂಡಲಗಳನ್ನ ಕೃಷ್ಣ ಮತ್ತು ಸತ್ಯಭಾಮೆಯರಿಬ್ಬರು ಕೂಡ
ಸತ್ಯಭಾಮಿಯ ಅದಿತಿ ದೇವಿ ಸಮೀಪಕ್ಕೆ ಹೋಗಿ ಅವಳಿಗೆ ಒಪ್ಪಿಸಿಕೊಟ್ರು. ನರಕಾಸುರನ ಸಮೀಪಕ್ಕೆ ನರಕಾಸುರನ ಕಡೆಯಿಂದ ಕೃಷ್ಣ ಹೊರಗೆ ಬರುವಾಗ, ಅವನ ಅರಮನೆಯಿಂದ ಹೊರಗೆ ಬರುವಾಗ 16,100 ಜನ ಸ್ತ್ರೀಯರಲ್ಲಿ ಏನಿದ್ರು ಆ 100 ಜನ ಸ್ತ್ರೀಯರನ್ನ ಬಿಡಿಸಿ ಕರೆದುಕೊಂಡು ಬಂದ. ರಾಮಾಯಣದಲ್ಲಿ, ಆನಂದ ರಾಮಾಯಣದಲ್ಲಿ, ಅಧ್ಯಾತ್ಮ ರಾಮಾಯಣದಲ್ಲೆಲ್ಲ ಕೆಲವು ಕಡೆ ವರ್ಣನೆ ಇದೆ. ಅನೇಕ ಜನ ಸ್ತ್ರೀಯರು, ಅನೇಕ ಜನ ಋಷಿಗಳು ರಾಮನ ಸೌಂದರ್ಯ, ಆತನ ವ್ಯಕ್ತಿತ್ವ ಇತ್ಯಾದಿಗಳಿಗೆ ಮಾರು ಹೋಗಿ ಆತನನ್ನು ಬಯಸಿದ್ರು. ಆಗ ರಾಮ ಏಕಪತ್ನಿ ವ್ರತಸ್ಥಾದ್ರಿಂದ ಮುಂದೆ ನಾನು ಕೃಷ್ಣನಾಗಿ ಗಣಿಸಿದಾಗ ನಿಮ್ಮ ಸೇವೆ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರೆ, ಅದಕ್ಕಾಗಿ ಎಷ್ಟೋ ಜನ ಅಗ್ನಿದೇವನ ಮಕ್ಕಳು ಅವರು ಸ್ತ್ರೀಯರಾಗಿ ಜನಿಸಿದ್ರು. ಎಷ್ಟೋ ಜನ ಗಂಧರ್ವ ಕುಮಾರಿಯರು, ರಾಜಕನ್ಯರು, ಋಷಿಕುಮಾರಿಯರು ಇವರೆಲ್ಲರೂ ಕೂಡ ಆ 16,100 ಜನ ಸ್ತ್ರೀಯರಲ್ಲಿ ಸೇರಿದ್ರು. ಕಷೇರು ಅಂತ ಒಬ್ಬಳು ಅವರಲ್ಲಿ ಪ್ರಧಾನಳಾಗಿದ್ಲು ಅಂತ ಹೋದ ವರ್ಣನೆ ಇದೆ. ಅವರೆಲ್ಲರನ್ನು ಕೂಡ ಕೃಷ್ಣ ಮದುವೆಯಾದ ಅನ್ನುವಂಥದ್ರ ವರ್ಣನೆಯಲ್ಲಿ ನೋಡ್ತೇವೆ. ದಂಡಕಾರಣ್ಯದಲ್ಲಿ ರಾಮ ವಾಸ ಮಾಡಿದಾಗ ಅವನ ಸುತ್ತಲ ಋಷಿಗಳೇನಿದ್ರಲ್ಲ ಅವರು ಕೂಡ ರಾಮನ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ರು. ಅವರೆಲ್ಲ ಗೋಪಸ್ತ್ರೀಯರಾಗಿ ಹುಟ್ಟಿದ್ರು. ಹಾಗಾಗಿ ಆತ ವೃಂದಾವನದಲ್ಲಿದ್ದಾಗಲೇ ಎಷ್ಟೋ ಜನ ಗೋಪಸ್ತ್ರೀಯರನ್ನ ರಾಸಲೀಲೆಯ ಸಂದರ್ಭದಲ್ಲಿ ಆನಂದಪಡಿಸಿದ್ದ ಅನ್ನುವಂಥ ವರ್ಣನೆ ಇದೆ. ಅಲ್ಲೊಂದು ಮಾತು ಹೇಳಿದ್ದೆ, 10 ಲಕ್ಷ ಜನ ಮಕ್ಕಳು ಹುಟ್ಟಿದ್ದು ಕೃಷ್ಣನಿಗೆ ಅಂತ ಹೇಳಿ. ಕೃಷ್ಣ ವೃಂದಾವನವನ್ನು ಬಿಟ್ಟು ಮಥುರಾ ನಗರಕ್ಕೆ ಬರೋದಕ್ಕಿಂತ ಮೊದಲೇ ಆತನಿಗೆ ಮದುವೆನೂ ಆಗಿತ್ತು. 10 ಲಕ್ಷ ಜನ ಮಕ್ಕಳು ಹುಟ್ಟಿದ್ರು. 10 ಲಕ್ಷ ಜನ ಮಕ್ಕಳು ಆಮೇಲೆ ಹುಟ್ಟಿದ್ರೋ ಅಥವಾ ಮೊದಲು ಹುಟ್ಟಿದ್ರೋ ಅಂತೂ ಗೊತ್ತಿಲ್ಲ. ಆ ರಾಸಲೀಲೆ ಮೊದಲಾದವನ್ನು ಆತ ಮಾಡಿದ್ದ. ಆ ಗೋಪಸ್ತ್ರೀಯರು ಏನಿದ್ರಲ್ಲ ಅವರಲ್ಲಿ ಆತನಿಗೆ 10 ಲಕ್ಷ ಜನ ಮಕ್ಕಳು ಹುಟ್ಟಿದ್ರು. ಆ 10 ಲಕ್ಷ ಜನ ಮಕ್ಕಳ ಗುಂಪು ಏನಿತ್ತು ಅದಕ್ಕೆ ಯಾದವಿ ಸೈನ್ಯ ಅಂತಿದ್ರು. ಯಾದವರೊಂದು ಪ್ರಬಲವಾದಂಥ ಬೆಟಾಲಿಯನ್ ಆಗಿತ್ತು. ಇನ್ನು ಪಂಜಾಬ್ ಬೆಟಾಲಿಯನ್, ಮರಾಠ ಗ್ರೂಪ್ ಅಂತೆಲ್ಲ ಹೇಗಿರ್ತದಲ್ಲ, ಹಾಗೆ ಮರಾಠ ಲೈಫ್ ಇನ್ಶೂರೆನ್ಸ್ ಅಂತೆಲ್ಲ ಏನಿರ್ತದಲ್ಲ, ಹಾಗೆ ಯಾದವರ ಸೈನ್ಯದ ಒಂದು ಪ್ರಧಾನವಾದಂಥ ಗುಂಪದು. ಅದನ್ನ ಕೃಷ್ಣ ಮುಂದೆ ದುರ್ಯೋಧನಿಗೆ ಕೊಟ್ಟು ಕಳಿಸಿದ್ದ. ನಾನು ಪಾಂಡವರ ಪಕ್ಷದಲ್ಲಿ ಇರ್ತೇನೆ, ನಿನಗೆ ನಾನು ಸಹಾಯ ಮಾಡಬಹುದು ಆದ್ದು ಅಂದ್ರೆ ಈ 10 ಲಕ್ಷ ಜನ ಇವರನ್ನು ಕರ್ಕೊಂಡೋಗಿ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ನೀನು ಹೋಗಿ ಬಳಸ್ಕೋ ಅಂತ ದುರ್ಯೋಧನಿಗೆ ಆತ ಹೇಳಿದ್ದ ಅನ್ನೋ ವರ್ಣನೆ ಇದೆ. ಆ 10 ಲಕ್ಷ ಜನ ಆ ಗೋಪಸ್ತ್ರೀಯಿಂದ ಹುಟ್ಟಿದವರು. ಮುಂದೆ ಈ 16,100 ಜನರನ್ನು ಅವನೇನು ಮದುವೆ ಆದ. ಇವರೆಲ್ಲರಲ್ಲೂ ಕೂಡ ಒಟ್ಟಾರೆ ಕೃಷ್ಣನಿಗೆ ಹುಟ್ಟಿದಂಥ ಮಕ್ಕಳು ಎಷ್ಟು ಅದನ್ನ ಒಂದ್ಸರಿ ಹೇಳಿದ್ದೆ ನಾನು. ಕೃಷ್ಣನಿಗೆ ಇದ್ದಂಥ ಪತ್ನಿಯರು 16,108, 8ಕ್ಕಿಂತ ಸ್ವಲ್ಪ ಅಧಿಕ ಅಂತ ಹೀಗೆ ವರ್ಣನೆ ಹೇಳಿದ್ದೆ. ಅವರಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ 10 ಗಂಡು 1 ಹೆಣ್ಣು ಕೃಷ್ಣನಿಗೆ ಮಕ್ಕಳಿದ್ರು ಅಂತ ವರ್ಣನೆ ಇದೆ. ರಾಮಾವತಾರದಲ್ಲಿ ಆನಂದ ರಾಮಾಯಣದಲ್ಲಿ ಒಂದು ಕಥೆ ಇದೆ. ಸೀತೆ ರಾಮನ್ ಕೇಳಿದಂತೆ, ನನಗೆ ಲವಾಕುಶ ಅನ್ನೋ ಇಬ್ಬರನ್ನೇ ಮಕ್ಕಳನ್ನು ಕೊಟ್ಟಿದ್ವಿ, ಯಾಕೆ ಹೀಗೆ ಅಂತ. ಅದಕ್ಕೆ ಮುಂದೆ ನೀನು ರುಕ್ಮಿಣಿಯಾದಾಗ ನಿನಗೆ ಮತ್ತಷ್ಟು ನಾನು ಮಕ್ಕಳನ್ನು ಕೊಡ್ತೇನೆ, ಈಗ ಸೀತೆ ಏನಾಗಿದ್ದೀನಿ, ನೀನು 2 ಮಕ್ಕಳು ಸಾಕು, ನಿನ್ನ ಸೌಂದರ್ಯಕ್ಕೆ ಬಾಧಕ ಬರಬಾರದು ಅಂತ ರಾಮಕ್ಕೆ ಸೀತೆಗೆ ಹೇಳಿದ್ದ ಅಂತ ಆನಂದ ರಾಮಾಯಣದಲ್ಲಿ ಒಂದು ವರ್ಣನೆ ಇದೆ. ಅದು ನಾವು ಮುಂದೆ ರಾಮಾಯಣದಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡುವಾಗ ನೋಡ್ತೇವೆ. ಅಂತೂ ಈ 16,108 ಜನ ಏನಿದ್ರಲ್ಲ ಇವರಲ್ಲಿ ಪ್ರತಿಯೊಬ್ಬರಿಗೂ ಕೂಡ 10 ಗಂಡು 1 ಹೆಣ್ಣು ಮಕ್ಕಳಾಗುತ್ತೆ. ಈ ಇಷ್ಟು ಸಂಖ್ಯೆಯನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ಮತ್ತು ಹಿಂದಿನ 10 ಲಕ್ಷ ಜನ ಇವರನ್ನು ಗಮನದಲ್ಲಿ ಇಟ್ಕೊಂಡ್ರೆ ಮತ್ತು ಕುಬ್ಜ ಅಥವಾ ತ್ರಿವಕ್ರ ಅಂತ ಏನು ಆತನಿಗೆ ಸೇವೆ ಸಲ್ಲಿಸಿದ್ಲಲ್ಲ ಅವಳಲ್ಲಿ ಒಬ್ಬ ಮಗ ಹುಟ್ಟಿದ್ದ, ವಿಶೋಕ ಅನ್ನೋ ಹೆಸರಿನ ಒಬ್ಬ ಮಗ. ಆತ ಪಂಚರಾತ್ರ ಮೊದಲಾದ ಮಹಾಶಾಸ್ತ್ರಗಳಲ್ಲಿ ದೊಡ್ಡ ಪಂಡಿತನಾಗಿದ್ದ. ಆತನೇ ಮುಂದೆ ಭೀಮಸೇನಿಗೆ ಸಾರಥಿಯಾದ ಅನ್ನೋ ವರ್ಣನೆ ಹೇಳಿದ್ದೆ. 10 ಲಕ್ಷ ಜನ ಗೋಪ ಸ್ತ್ರೀಯರಿಗೆ ಜನಿಸಿದವರು. 16,108 ಜನ ಸ್ತ್ರೀಯರಲ್ಲಿ 16,108 ಅದನ್ನ 11ರಿಂದ ಗುಣಿಸಬೇಕು. ಮತ್ತೆ ಅಧಿಕವಾಗಿ 1 ಆ ತ್ರಿವಕ್ರ ಅನ್ನುವಲ್ಲಿ ಹುಟ್ಟಿದವನು. ಹೀಗೆ 11,77,188 ಪ್ಲಸ್ 9 ಆ ವಿಶೋಕ ಅನ್ನುವಲ್ಲಿ ಹುಟ್ಟಿದ್ದ ಆತ 189ನೇವನು. ಒಟ್ಟಾರೆ 11,77,189 ಜನ ಮಕ್ಕಳು ಕೃಷ್ಣನಿಗಿದ್ರು. ಆತನ ಅಗಾಧವಾದಂಥ ಪರಿವಾರ ಎಷ್ಟಿತ್ತು ಅಂದ್ರೆ 10 ಲಕ್ಷ ಕೋಟಿಗಿಂತಲೂ ಹೆಚ್ಚಿತ್ತು ಅಂತ ಹಿಂದೊಮ್ಮೆ ಹೇಳಿದ್ದೆ. ಆ ಯಾದವರ ಭಾಗ್ಯ ಅಂತದ್ದು. ಪ್ರತಿನಿತ್ಯ ಕೃಷ್ಣನ ಜೊತೆ ಅವ್ರು ಸೇರ್ತಿದ್ರು, ಆತನ ಜೊತೆ ಅವ್ರು ಮಾತಾಡ್ತಿದ್ರು, ಆತನ ಸಹವಾಸಕ್ಕೆ ಅವರು ಅನುಭವಿಸ್ತಿದ್ರು. ಆ ಯಾದವರ ಭಾಗ್ಯ ಅಂತದ್ದು ಅಂತ ಭಾಗವತದಲ್ಲಿ ವರ್ಣನೆ ಇದೆ. ಆ ಸಂಗತಿಯನ್ನೆಲ್ಲ ಭಾಗವತಕ್ಕನುಸಾರವಾಗಿ, ಹರಿವಂಶದಲ್ಲಿ ಆ ಮಾಹಿತಿ ಬಂದಿಲ್ಲ, ಭಾಗವತಕ್ಕನುಸಾರವಾಗಿ ಆ ಕಥೆಯನ್ನೆಲ್ಲನೂ ಕೂಡ ಹೇಳಿದ್ದೇನೆ. ಆ 16,108 ಜನ ಸ್ತ್ರೀಯರೆಲ್ಲರೂ ಕೂಡ 16,100 ಜನ ಮತ್ತು ಅಷ್ಟಮಹಿಷಿ ಎಲ್ಲರೂ ಕೂಡ
ಕೃಷ್ಣನನ್ನ ಅನೇಕ ವಿಧವಾಗಿ ಉಪಚಾರ ಮಾಡ್ತಿದ್ರು, ಅನೇಕ ರೀತಿಯಾದಂಥ ಸೇವೆಯನ್ನು ಆತನಿಗೆ ಸಲ್ಲಿಸ್ತಿದ್ರು. ಆತ ಅರಮನೆಗೆ ಬಂದು ಕೂಡಲೇ ಆತನಿಗೆ ಸೇವೆ ಸಲ್ಲಿಸ್ತಿದ್ರು ಅನ್ನುವಂಥದ್ದು ವರ್ಣನೆ ಇದೆ. ಅದಲ್ಲದೆ ಅಷ್ಟು ಜನ ಸ್ತ್ರೀಯರ ನಡುವೆ ಆತ ಇದ್ರೂ ಕೂಡ ಆತನ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು ಮನಸ್ಸು ಇದು ಯಾವುದೂ ಕೂಡ ವಿಚಲಿತವಾಗಲಿಲ್ಲ. ಆತನ ಬ್ರಹ್ಮಚರ್ಯಕ್ಕೆ ಕುಂದೇ ಬರಲಿಲ್ಲ. ಸ್ವಯಂ ಸರ್ವೇಶ್ವರ ಜಗದೀಶ್ವರ ಆದ್ರಿಂದ ಆತನ ಸರ್ವೇಶ್ವರತ್ವಕ್ಕೆ, ಆತನ ಪಾವಿತ್ರ್ಯಕ್ಕೆ ಕುಂದು ಬರಲಿಲ್ಲ. ಹಾಗಾಗಿ ಆತ ಯಾವಾಗಲೂ ಬ್ರಹ್ಮಚಾರಿಯಾಗೇ ಉಳಿದಿದ್ದ ಅನ್ನೋ ವರ್ಣನೆ ಭಾಗವತದಲ್ಲಿದೆ. ಮುಂದೊಂದು ಕಡೆ ಆ ಕೃಷ್ಣನ ದಿನಚರಿಯ ವರ್ಣನೆ ಇದೆ. ಕೃಷ್ಣ ದಿನಚರಿಯನ್ನು ಹೇಗೆ ಪ್ರಾರಂಭ ಮಾಡ್ತಿದ್ದ ಅನ್ನುವಂಥದ್ದು ವರ್ಣನೆ ಇದೆ. ಕೃಷ್ಣ ಬೆಳಗಾಗಿ ಏಳುವ ಹೊತ್ತಿಗೆ ಪ್ರತಿಯೊಬ್ಬರ ಅರಮನೆಯಲ್ಲೂ ಆತ ಇರ್ತಿದ್ನಲ್ಲ, ಯಾವುದೋ ಒಂದು ರೂಪದಿಂದ ಇರ್ತಿರ್ಲಿಲ್ಲ ಅವನು. ಆ 16,108 ಜನ ಸ್ತ್ರೀಯರು ಇದ್ರು, ಎಲ್ಲರ ಅರಮನೆಯಲ್ಲಿಯೂ ಕೂಡ ಒಂದೊಂದು ರೂಪದಿಂದ ಇರ್ತಿದ್ದ. ನಾರದರು ಅವನನ್ನು ನೋಡ್ಲಿಕ್ಕೆ ಬಂದರು. ಒಂದು ಅರಮನೆಯಲ್ಲಿ ಆತ ಎದ್ದು ದೇವರ ಪೂಜೆ ಮಾಡ್ತಿದ್ದ, ಮತ್ತೊಂದು ಕಡೆ ವ್ಯಾಯಾಮ ಮಾಡ್ತಿದ್ದ, ಮತ್ತೊಮ್ಮೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದ, ಮತ್ತೊಂದು ಕಡೆ ಯಾರಿಗೋ ಬ್ರಾಹ್ಮಣರಿಗೆ ಬಂದವರಿಗೆ ದಾನ ಮಾಡ್ತಿದ್ದ, ಮತ್ತೊಂದು ಕಡೆ ತನ್ನ ಸಚಿವರ ಜೊತೆಗೆ ಸಮಾಲೋಚನೆ ಮಾಡ್ತಿದ್ದ, ಮಂತ್ರಿಗಳ ಜೊತೆಗೆ, ಮತ್ತೊಂದು ಕಡೆ ಪತಿಯನ್ನು ಕರೆದುಕೊಂಡು ವಿಹಾರಕ್ಕೆ ಹೊರಟಿದ್ದ, ಮತ್ತೊಂದು ಕಡೆ ವಿಹಾರದಿಂದ ವಾಪಸ್ ಬರ್ತಿದ್ದ. ಹೀಗೆಲ್ಲ ವರ್ಣನೆಯನ್ನ ಆ ಭಾಗವತಕ್ಕೆ ಅನುಸಾರವಾಗಿ ನಾರದರು ಆತನನ್ನು ನೋಡಿದಂತೆ ಅದರ ವರ್ಣನೆ ಇದೆ. ಮತ್ತು ಆತನ ದಿನಚರಿ ಹೇಗಿತ್ತಂತಂದ್ರೆ, ಎಲ್ಲರ ಮನೆಯಲ್ಲೂ ಕೂಡ ಆತ ಇರ್ತಿದ್ನಲ್ಲ. ಪ್ರಾತಃ ಕಾಲದಲ್ಲಿ ಬೆಳಗಿನ ಹೊತ್ತಿಗೆ ಆ ಎಲ್ಲ ರಾಜ ಮಹಿಷರು ಹೇಳುವಾಗ ಬೆಳಗಾಯ್ತಲ್ಲ, ಯಾಕಾದ್ರೂ ಬೆಳಗಾಯ್ತು ಅಂತ ಶಾಪ ಕೊಟ್ಕೊಂಡು ಹೇಳ್ತಿದ್ರು. ಕೃಷ್ಣನ ವಿಯೋಗ ಆಗ್ತದಲ್ಲ, ಕೃಷ್ಣ ಇನ್ನು ಯಾವ್ದಾದ್ರು ರಾಜಕಾರ್ಯಕ್ಕೆ ಸಲುವಾಗಿ ಎದ್ದು ಹೋಗಿಬಿಡ್ತಾನಲ್ಲ, ಆತನ ವಿರಹವನ್ನು ಇನ್ನು ಸಾಯಂಕಾಲ ತನಕ ನಾವು ತಾಳ್ಕೊಳ್ಬೇಕಲ್ಲ ಅಂತ ಅವರು ಶಾಪ ಹಾಕಿ ಆ ಬೆಳಗಿನ ಜಾವಕ್ಕೆ ಕಾರಣೀಭೂತವಂತ ಕೋಳಿಗಳು ಇರ್ತಾವಲ್ಲ, ಆ ಕೋಳಿಗಳಿಗೆ ಶಾಪ ಹಾಕ್ತಿದ್ರು ಅನ್ನುವಂಥದ್ರ ವರ್ಣನೆ ಇದೆ. ಇನ್ನೊಂದು ಕಡೆ ಆ ಗೋಪಸ್ತ್ರೀಯರದ್ದು ವರ್ಣನೆ ಇತ್ತು. ಗೋಪಸ್ತ್ರೀಯರು ಕೃಷ್ಣನನ್ನು ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತಿದ್ರು. ಕೃಷ್ಣನನ್ನು ನೋಡುವಾಗ ನಡುವಿನ ರೆಪ್ಪೆ, ಕಣ್ಣಿನ ರೆಪ್ಪೆ ಮಿಟಕಿಸ್ತಿರ್ತದಲ್ಲ, ಆ ಅವಿರತವಾದಂತಹ ನೋಟಕ್ಕೆ ಅದು ಅಡಚಣೆ ಮಾಡ್ತಿತ್ತು. ಆ ರೆಪ್ಪೆಯನ್ನು ಸೃಷ್ಟಿ ಮಾಡಿದಂತಹ ಚತುರ್ಮುಖ ಬ್ರಹ್ಮನೇ ಮೂರ್ಖ, ಜಡ ಉದೀಕ್ಷತಾಂ ಪಕ್ಷ್ಮಕೃದೃಶಾಂ ಅಂತ ಆ ಗೋಪಿಗೀತೆಯಲ್ಲಿ ಬಂದಂಥದ್ದು ವರ್ಣನೆ ಇತ್ತು. ಅಂಥದ್ದೇ ಇನ್ನೊಂದು ಸುಂದರವಾದಂತಹ ಹೃದಯಂಗಮವಾದಂತಹ ವರ್ಣನೆ ಇದೆ. ಬೆಳಗಾಯ್ತಲ್ಲ, ಯಾಕಾದ್ರೂ ಈ ಕೋಳಿಗಳು ಕೂಗಿ ಬೆಳಗಿಗೆ ಕಾರಣವಾದವು ಅಂತ ಕೋಳಿಗಳಿಗೆ ಶಾಪ ಹಾಕ್ತಾ ಅವ್ರು ಹೇಳ್ತಿದ್ರು. ಕೃಷ್ಣನ ಬಾಹುಬಂಧನದಲ್ಲಿದ್ದಂಥ ಸ್ತ್ರೀಯರು ಹೇಳ್ತಿದ್ರು ಅಂತ ವರ್ಣನೆ ಇದೆ. ಎದ್ದು ಆತ ತಾನು ದೈನಂದಿನ ಪೂಜೆ ಮೊದಲಾದಂಥ ಕಾರ್ಯಗಳನ್ನು ಮಾಡಿ ದಿವ್ಯವಾದಂತಹ ಆಭರಣ ಇತ್ಯಾದಿಗಳನ್ನು ಧರಿಸಿಕೊಂಡು ಭೂಲೋಕಕ್ಕೆ ಮುಕುಟಮಣಿ ಅಂತಿರುವಂಥದ್ದು ಆತನ ಶರೀರ. ಕೃಷ್ಣನ ದಿವ್ಯ ಮಂಗಳ ಸ್ವರೂಪ ಏನಿದೆ, ದಿವ್ಯ ಮಂಗಳ ವಿಗ್ರಹ ಏನಿದೆ, ಅದು ಆಗಿನ ಕಾಲದಲ್ಲಿ, ಆಗಿನ ಅವತಾರದಲ್ಲಿ ಭೂಲೋಕಕ್ಕೆ ಭೂಷಾಮಣಿ ಅಂತ ಇರುವಂಥದ್ದು. ಮನುಷ್ಯನ ಎಲ್ಲ ಅಲಂಕಾರಗಳಲ್ಲಿ ಕಿರೀಟ ಹೇಗೆ, ಆ ಕಿರೀಟದಲ್ಲಿ ಹೇಗೆ ರತ್ನ ಮುಖ್ಯನೋ ಹಾಗೆ ಭೂಲೋಕಕ್ಕೆ ಮುಕುಟಮಣಿ ಅಂತಿರುವಂಥದ್ದು ಆ ಕೃಷ್ಣನ ದಿವ್ಯ ಮಂಗಳ ವಿಗ್ರಹ. ಆ ದಿವ್ಯ ಮಂಗಳ ವಿಗ್ರಹವನ್ನ ಆತ ಸ್ನಾನಾದಿಗಳ ಮೂಲಕವಾಗಿ ಬಗೆ ಬಗೆಯಿಂದ ಅಲಂಕರಿಸಿಕೊಂಡು ಆ ಪತ್ನಿಯರನ್ನು ಬೀಳ್ಕೊಟ್ಟು ಹೊರಗೆ ಬರ್ತಿದ್ದ. ಹೊರಗೆ ಬರುವಾಗ ಕೃಷ್ಣನ ಪ್ರತಿಯೊಂದು ಭವನದಲ್ಲಿಯೂ ಕೂಡ ಆ ಕೃಷ್ಣನ ಪತ್ನಿಯರು ಬರ್ತಾರೆ ನೋಡಿ, ಹೋಗ್ತಾರೆ ಮತ್ತು ಸಾಯಂಕಾಲ ಬರ್ತಾರೆ ಅಂತ ಅದನ್ನು ಅನಾದರ ಮಾಡ್ತಿರ್ಲಿಲ್ಲ. ಹೋಗುವಾಗ ಅರಮನೆಯ ಹೆಬ್ಬಾಗಿಲು ತನಕ ಬಂದು ನಿಂತು ತಮ್ಮ ಕಡೆಗಣ್ಣ ನೋಟದಿಂದ, ತಮ್ಮ ಮೆಲುನಗೆಯಿಂದ, ಮಂದಸ್ಮಿತದಿಂದ, ಮಂದಹಾಸದಿಂದ ಆ ಕೃಷ್ಣನನ್ನ ನೋಡಿ ಆತನನ್ನು ಸಂತೋಷಪಡಿಸಿ ಆತ ಹೊರಗೆ ಹೊರಟ ಮೇಲೆ ತಾವು ಮನೆಯೊಳಗೆ ಹೋಗ್ತಿದ್ರು ಅನ್ನುವಂಥದ್ರ ವರ್ಣನೆ ಇದೆ. ಭಾಗವತದಲ್ಲಿ ಬಂದಂತೆ ಆತನ ದಿನಚರಿ ಇದೆ. ಇದು ಪ್ರತಿನಿತ್ಯ ಅಂತ ದಿನಚರಿಯ ನಡೀತಿತ್ತು ಅನ್ನುವಂಥ ವರ್ಣನೆ ಇದೆ. ಮತ್ತೆಲ್ಲ ಒಂದು ಕಡೆ ಆ ಕೃಷ್ಣ ಮತ್ತು ರುಕ್ಮಿಣಿಯರ ಪ್ರಣಯ ಕಲಹದ ವರ್ಣನೆ ಇದೆ. ಅದೆಲ್ಲ ಭಾಗವತದಲ್ಲಿ ಬಂದಂಥ ಮತ್ತೊಂದು ಸುಂದರವಾದಂಥ ಭಾಗ ಅಂದ್ರೆ ಆ ಪ್ರಣಯ ಕಲಹದ ವರ್ಣನೆ. ಒಮ್ಮೆ ಕೃಷ್ಣ ಏನ್ ಮಾಡಿದ ಅಂದ್ರೆ ರುಕ್ಮಿಣಿಗೆ ಹೇಳ್ಬಿಟ್ನಂತೆ, ನೋಡ್ರಿ ರುಕ್ಮಿಣಿ, ಆವಾಗ ಏನೋ ನಿನ್ನ ಮದುವೆ ಆದೆ, ಹಠಕ್ಕೆ ಬಿದ್ದು ಜರಾಸಂಧಾದಿಗಳಿಗೆ ಶಿಶುಪಾಲನಿಗೆ ಮದುವೆ ಆಗಬೇಕು, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಹಠಕ್ಕೆ ಬಿದ್ದು ನಿನ್ನನ್ನು ಆವಾಗ ನಾನು ಮದುವೆ ಆದೆ. ಆದ್ರೆ ಹಾಗೆ ನೋಡಿ ನಿನ್ಮೇಲೆ ನನಗೆ ಬಹಳ ದೊಡ್ಡ ಪ್ರೇಮ ಇಲ್ಲ. ಇವತ್ತು ನೀನು ಎಲ್ಲಾದ್ರೂ ಬೇರೆ ಕಡೆ ಎಲ್ಲಾದ್ರು ಹೋಗ್ತಿದ್ರು ಹೋಗ್ಬೋದು, ಬೇರೆ ಯಾರಾದ್ರೂ ಅವ್ರು ಮದುವೆ ಆಗ್ತಿದ್ರು ಆಗು, ಶಿಶುಪಾಲಾಗಿದ್ರು ಬೇರೆ ಯಾರ ಕಡೆ ಹೋಗ್ತಿದ್ರು ಹೋಗ್ಬಿಡು ಅಂತ ಹೇಳಿಬಿಟ್ಟ. ಕೃಷ್ಣನ್ ಆ ರುಕ್ಮಿಣಿಗೆ ತಾನು ದೊಡ್ಡ ಸೌಂದರ್ಯವತಿ, ಕೃಷ್ಣ ಎಲ್ಲ ಪ್ರೇಯಸಿಯರಲ್ಲಿ 16,108 ಜನ ಸ್ತ್ರೀಯರಲ್ಲಿ ತಾನು ಅಗ್ರಗಣ್ಯಳು ಅನ್ನುವಂಥ ಒಂದು ಭಾವನೆ ಬಂದಿತ್ತು ಅನ್ನೋ ವರ್ಣನೆ ಇದೆ. ಸಾಕ್ಷಾತ್ ಲಕ್ಷ್ಮೀದೇವಿ ಆದ್ರಿಂದ ಅಂತ ಅಜ್ಞಾನ, ಅಂತ ಭ್ರಮೆ ಅವ್ರು ಯಾವುದು ಬರಬೇಕಾಗಿಲ್ಲ. ಮತ್ತು ಬಂದ್ರೂ ಅಂತ ಭಾವನೆ ಬಂದ್ರು ಅದು ವಾಸ್ತವನೇ. ರುಕ್ಮಿಣಿ ಸತ್ಯಭಾಮೆಯರಿಬ್ಬರು ಕೂಡ ಲಕ್ಷ್ಮೀದೇವಿಯ ಸಾಕ್ಷಾತ್ ಅವತಾರಗಳಾದ್ರಿಂದ ಅವರಿಗೆ ಬಂದಂಥ ಭಾವನೆ ಅದು ತಪ್ಪೇನಲ್ಲ. ಆದ್ರೆ ಭಾಗವತದಲ್ಲಿ ಕಾವ್ಯದ ಸೌಂದರ್ಯಕ್ಕೆ ಪೂರಕವಾಗಿ ಬಂದಿರುವಂಥ ಒಂದು ಭಾಗ ಅದು. ಹೀಗೆ ಕೃಷ್ಣ ಹೇಳಿದಾಗ
ಕೃಷ್ಣ ತನ್ನನ್ನೇನೇ ಒಂದು ಮನೆಯಿಂದ ಹೊರಗೆ ಓಡಿಸಿಬಿಡ್ತಾನೇನೋ, ನನ್ನ ನಿಜವಾಗ್ಲೂ ಪರಿತ್ಯಾಗ ಮಾಡಿಬಿಡ್ತಾನೇನೋ ಅಂತ ಹೇಳಿ ಆ ರುಕ್ಮಿಣಿಗೆ ಎದೆ ಒಡೆದಂತಾಗಿ